ಶೇಷಾಚಲ 563 ಬಯಸ್ತಾ ಈ ದಿನದ ದಾಸಬೋಧ ವಿಷಯದ ಉಪನ್ಯಾಸವನ್ನ ಶ್ರೀಯುತ ಶಂಕರರಾವ್ ಅನಂತ ಶ್ರೀ ಕ್ಷೇತ್ರ ಪುತ್ತದಿಯವರು ನೆರವೇರಿಸಿಕೊಂಡಿದ್ದಾರೆ. ಶಿರೋಹಿತರಿಗೆ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ದೀರ್ಘದ ನಮಸ್ಕಾರವಾಗಿ ಭಕ್ತಿಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶ್ರೋತೃಗಳನ್ನು ಕೂಡ ಪೂರ್ವಕವಾಗಿ ಸ್ವಾಗತಿಸ್ತಾ ಈ ದಿನದ ದಾಸಬೋಧದ ಉಪನ್ಯಾಸವನ್ನ ಶ್ರೀಯುತ ಶಂಕರರಾವ್ ಅನಂತರು ಅವರು ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। श्रीराम। अगड़िया आनंदवन गृह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय। श्री सद्गुरु नारायण भगवान महाराज की जय। जय जय रघुवीर समर्थ। सुखा सारिके पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिखा मान्य ऐसा नमस्कार माझा सद्गुरु रामदासा। जय जय रघुवीर समर्थ। ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಸುಖಮುನೀತ ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ। ಜಯ ಜಯ ರಘುವೀರ ಸಮರ್ಥ। ಕೇಳಿಸ್ತದಿಲ್ರಿ? ಕೇಳಿಸ್ತದಿಲ್ರಿ? ರಾಮ ರಘುನಂದನ ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ
ರಾಮ ಜಾನಕಿ ಪತಿ ರಾಮ ಜಾನಕಿ ಪತಿ ರಾಮ ವಿಮಲಮತಿ ರಾಮ ವಿಮಲಮತಿ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ ರಾಮ ದೀನವತ್ಸಲ ರಾಮ ದೀನವತ್ಸಲ ರಾಮ ಭಕ್ತವತ್ಸಲ ರಾಮ ಭಕ್ತವತ್ಸಲ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ ರಾಮದಾಸ ಮಣೆ ಮಾಜ ರಾಮದಾಸ मणे तुझ अगम्य लीला अगम्य लीला रामा रघुनंदना रामा रघुनंदना रामा रघुनंदना। राजाधिराज गुरुनाथ महाराज की जय। श्री गुरुदेव दत्त। ಯಾಕ್ರಿ ಹಿಂಗ ಯಾಕೆ ಕೇಳಿಸ್ತಾ ಇಲ್ರಿ? ಮ್ಯೂಟ್ ಯಾಕೆ ಆಗ್ಲಿಕ್ಕತ್ತಾರ ಇದು? ಇಲ್ಲ, ಏನ್ ಬಂದಿಲ್ಲ ಇಲ್ಲಿ. ಕೇಳಿಸ್ತಲ್ರಿ? ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಶ್ರೀಚರಣಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳು. ಇನ್ನು ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾಸ್ವಾಮಿಗಳ ಪರಾವತಾರಿಗಳೇ ಆಗಿರುವಂತಹ ಶ್ರೀ ಕ್ಷೇತ್ರ ಗಡಿಯ ಆನಂದವನದ ಅಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಪರಮ ಶಿಷ್ಯ ಶ್ರೇಷ್ಠರಾಗಿರುವ ಶ್ರೀ ಸದ್ಗುರು ನಾರಾಯಣ್ ಭಗವಾನ್ ಮಹಾರಾಜರ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳು. ಇನ್ನು ಈ ಒಂದು ಸತ್ಸಂಗ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಸರ್ವತೋರ್ಮುಖ ರೂವಾರಿಗಳು ಆಗಿರುವಂತಹ ಪರಮ ಕರುಣಾಮೂರ್ತಿಗಳು ಮತ್ತು ಪರಮ ಪೂಜ್ಯರಾಗಿರುವಂತಹ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳು. ಶೇಷಾಚಲ ಸತ್ಸಂಗ ಕಾರ್ಯಕ್ರಮಕ್ಕೆ ನಿತ್ಯದಲ್ಲಿ ಆಹ್ವಾನಿತಗೊಂಡಿರುವಂತಹ ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದನಾರ್ಪಣೆಯ ಕಾರ್ಯಕ್ರಮವನ್ನು ಅತ್ಯಂತ ಶ್ರೇಷ್ಠ ರೀತಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರಿಗೂ ಹಿರಿಯರು ಆತ್ಮೀಯರು ಆಗಿರುವಂತಹ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅದರಂತೆ ನಮ್ಮ ಶ್ರೀದತ್ತರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗದ ಈ ಸಮಯದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ,
ಜ್ಞಾನಿಗಳಿಗೆ, ಮುಮುಕ್ಷುಗಳಿಗೆ, ಸಾಧಕರಿಗೆ, ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ನೀವುಗಳೆಲ್ಲ ಸಮರ್ಥರು ನುಡಿಸಿದಂತಹ 2 ವಿಚಾರಗಳನ್ನು ಚಿಂತನೆ ಮಾಡೋಣ. ಅದು ಎಂಥದ್ದು ಅಂದ್ರೆ ಸಮರ್ಥರಿಂದ ರಚಿತವಾಗಿರುವಂತಹ ದಿವ್ಯ ಗ್ರಂಥರಾಜ ದಾಸಬೋಧದ ಚಿಂತನ ನಾವು ಈಗಾಗಲೇ ಮಾಡ್ಕೋತ ಬಂದದ್ದಾಗ್ಯದ. ಸರ್ವಸಾಧಾರಣ ಇಲ್ಲಿವರೆಗೆ 3 ದಶಕಗಳ ಮುಗಿದು 4ನೇ ದಶಕದ 2 ಸಮಾಸಗಳನ್ನು ನಾವು ಚಿಂತನೆ ಮಾಡೆವು. 4ನೇ ದಶಕ ಅನ್ನುವಂಥದ್ದು ಬಹಳ ಅದ್ಭುತವಾದಂಥ ದಶಕ, ಅತ್ಯಂತ ಮಹತ್ವಪೂರ್ಣ ದಶಕ ಅಂತಾರೆ. ಯಾಕಂದ್ರೆ जेथे नवविधा भजन तेथे प्रतिष्ठिले साधन तोची सद्गुरूचे मुख्य लक्षण श्रोती ओळखावा ಅಂತ ಒಂದು ಓವಿ ಅಂದ್ರೆ म्हणून सद्गुरू भजन नवविधा भजन ಈ ಒಂದು ನಾವು 9 ವಿಧದ ಭಜನದಿಂದ ಬಹಳಷ್ಟು ಜನರು ಏನಪ್ಪಾ ಅಂದ್ರೆ ಉದ್ಧಾರಗತಿಯನ್ನು ಹೊಂದ್ಯಾರ ಅನ್ನುವಂಥ ಮಾತ ದಾಸಬೋಧದಲ್ಲಿ ಒಂದು ಕಡೆ ಸಮರ್ಥನೆ ಹೇಳ್ತಾರೆ. ಅಂಥ ನವವಿಧ ಭಕ್ತಿಗಳ ಬಗ್ಗೆ ನಾವು ಚಿಂತನೆ ಮಾಡ್ಲಿಕ್ಕತ್ತೇವೆ ಈ 4ನೇ ದಶಕದೊಳಗೆ. ಈಗಾಗಲೇ ಶ್ರವಣ ಭಕ್ತಿ ಮತ್ತು ಕೀರ್ತನ ಭಕ್ತಿ ಇವು 2ರ ಒಂದು ವಿವರಣೆಯನ್ನು ಸಮರ್ಥರು ಏನು ನುಡಿಸ್ಯಾರ ಅದನ್ನು ನಾವು ನೀವೆಲ್ಲ ಚಿಂತನೆ ಮಾಡಿದ್ದಾಗ್ಯದ. ಇವತ್ತು ನಾವು ದಶಕ 4 ಸಮಾಸ 3 ನಾಮಸ್ಮರಣೆ ಭಕ್ತಿಯ ಬಗ್ಗೆ ನಾವು ಏನಪ್ಪಾ ಅಂದ್ರೆ ಬಹಳಷ್ಟನ್ನು ತಿಳ್ಕೋಬೇಕಾಗ್ಯದ. ಯಾಕಂದ್ರೆ ಇದೊಂದು ಇಂಥ ಭಕ್ತಿ ಅದಲ್ಲ, ಇದಕ್ಕೆ ಮಾಲ್ಕಿ ಭಕ್ತಿ ಅಂತಾರೆ. ಇದಕ್ಕೆ ಏನು ನಾಮಸ್ಮರಣೆ ಭಕ್ತಿಗೆ ಮಾಲ್ಕಿ ಭಕ್ತಿ ಅಂದ್ರೆ ಏನು, ಸೀದಾ ಡೈರೆಕ್ಟ್ ಹೋಗಿ ನಮಗೆ ಭಗವಂತನಿಗೆ ಒಯ್ದು ಭಗವಂತನವರೆಗೆ ಮುಟ್ಟಿಸುವಂತಹ ಏಕೈಕ ಭಕ್ತಿ ಯಾವುದಪ್ಪ ಅಂದ್ರೆ ಮಾಲ್ಕಿ, ಇದು ನಾಮಸ್ಮರಣೆ ಭಕ್ತಿ. ಯಾಕಂದ್ರೆ ಇದು ಯಾವ ಉಪಾಧಿಗಳಿಂದ ಕೂಡಿಲ್ಲ, ಉಪಾಧಿ ರಹಿತವಾದಂತಹ ಭಕ್ತಿ. ಉಳಿಕಿದ ಎಲ್ಲ ಭಕ್ತಿಗಳಿಗೂ ಏನೇನೋ ಒಂದೊಂದು ಅದು ಒಂದು ಉಪಾಧಿಯಿಂದ ಕೂಡಿದೆ, ಅದಕ್ಕೆ ಬೇರೆ ಏನೇನೋ ಒಂದು ಸಂಗ್ರಹ ಆಗಬೇಕಾಗ್ತದೆ. ಆದ್ರೆ ನಾಮಸ್ಮರಣೆ ಭಕ್ತಿಗೆ ಮಾತ್ರ ಇದು ಯಾವುದೂ ಇಲ್ಲ ಅಂತಾರೆ. ನಿನ್ನ ಮನಸ್ಸು ಮಾಡಿ ನೀನು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಾವ ತುಂಬಿ ನಿನ್ನ ಸದ್ಗುರುಗಳು ನೀಡಿದಂಥ ನಾಮಸ್ಮರಣೆಯನ್ನು ನೀನು ಅಖಂಡವಾಗಿ ಸ್ಮರಿಸಿದ್ದೇ ಆದ್ರೆ ಆ ನಾಮದೊಳಗೆ ನಿನಗೆ ಆ ನಾಮೀಯ ಅಂದ್ರೆ ಪರಬ್ರಹ್ಮನ ಒಂದು ಸಾಕ್ಷಾತ್ಕಾರ ಆಗ್ತದ. ಇಂಥ ಒಂದು ಭಕ್ತಿ ಇದು ನಾಮಸ್ಮರಣೆ ಭಕ್ತಿ. ಇದರೊಳಗೆ 25 ಓವಿಗಳವರಿ, 25 ಓವಿಗಳವ. ಮೊದಲನೇ ಓವಿ ಮತ್ತು 2ನೇ ಓವಿಯನ್ನು ನಾವು ನಿಮ್ಮ ಮುಂದೆ ಈಗ ಮುಂದೆ ಇದರ ವಿವರಣೆಯನ್ನು ಪ್ರಾರಂಭ ಮಾಡೋಣಂತ. ಸಮರ್ಥರಂತಾರ, ಮಾಗ ನಿರೂಪಿಲೆ ಕೀರ್ತನ जे सकळास करी पावन आता ऐका विष्णू स्मरण तिसरी भक्ती. श्रीराम स्मरण देवाचे करावे अखंड नामा जपत जावे नामस्मरणे पावावे समाधान. श्रीराम जय जय रघुवीर समर्थ. मागा निरूपिले कीर्तन जे सकळास करी पावन आता ऐका विष्णू स्मरण तिसरी भक्ती. ಸಮರ್ಥರಂತಾರ ಮಾಗ ಇದರ ಹಿಂದಿನ ಸಮಾಸದೊಳಗ ಯಾವ ಭಕ್ತಿ ಎಲ್ಲರನ್ನೂ ಪಾವನ ಮಾಡುವಂತಹ ಸಾಮರ್ಥ್ಯ ಹೊಂದದ ಅಂಥ ಕೀರ್ತನ ಭಕ್ತಿಯ ಬಗ್ಗೆ ನಾನು ನಿಮಗೆಲ್ಲ ತಿಳಿಸಿದೆ. ಕೀರ್ತನ ಭಕ್ತಿ ಅನ್ನುವಂಥದ್ದು ಎಷ್ಟು ಮಹತ್ವಪೂರ್ಣ ಭಕ್ತಿ ಅದಲ್ಲ. ಕಲಿಯುಗವು ಕೀರ್ತನ ವರಿಷ್ಠ ಅಂತ. ಕಲಿಯುಗದೊಳಗೆ ಕೀರ್ತನ ಭಕ್ತಿಗೊಂದು ಇಷ್ಟೊಂದು ವಿಶೇಷ ಸ್ಥಾನದ, ಎಲ್ಲರನ್ನೂ ಪಾವನ ಮಾಡುವಂತಹ ಸಾಮರ್ಥ್ಯ ಆ ಕೀರ್ತನ ಭಕ್ತಿ ಒಳಗದ. ಅಲ್ಲಿ ಎಲ್ಲರಿಗೂ ಅಧಿಕಾರದ, ಸಕಳಾಸ ಆಹೇ ಅಧಿಕಾರ ಅಂತ. ಅಲ್ಲೆಲ್ಲರಿಗೂ ಅಧಿಕಾರದ. ಇಲ್ಲಿ ಇಂಥವ್ರಿಗೆ ಅಧಿಕಾರ ಇಲ್ಲ ಅಂತ ನಂಗಿಲ್ಲ. ಈ ಉಳುಕಿದ ಭಕ್ತಿಗಳು ಕೆಲವೊಂದು ಇದು ಬೇಕಾಗಬಹುದು. ಕರೆ ಕೀರ್ತನ ಭಕ್ತಿ ಹೆಂಗದ ಸಾಮಾನ್ಯರನ್ನು ಸಹಿತ ಮೊದಲು ಮಾಡಿಕೊಂಡು ಆ ಕೀರ್ತನ ರಕ್ತಕ್ಕೆ ಏನಪ್ಪಾ ಅಂದ್ರೆ ಕರ್ಕೊಂಡು ಬರ್ತದ, ಕೂಡಿಸ್ತದ, ಶ್ರವಣ ಮಾಡಿಸ್ತದ, ಮುಂದಿನ ಮೆಟ್ಲ ತೋರಿಸ್ತದ. ಇದೆಲ್ಲ ಎದುರಾಗ ಆಗ್ತದ್ರೆ ಕೀರ್ತನ ಭಕ್ತಿ ಒಳಗಾಗ್ತದ ಅಂತೇಳಿ ಜೇ ಸಕಳಾಸ ಕರಿ ಪಾವನ ಅಂತ ಸಮರ್ಥರಂತಾರ. ಯಾವುದು ಎಲ್ಲರನ್ನೂ ಪಾವನ ಮಾಡುವಂತಹ ಸಾಮರ್ಥ್ಯ ಹೊಂದದಲ್ಲ ಆ ಒಂದು ಕೀರ್ತನ ಮಾಗ ನಿರೂಪಿಲೆ ಕೀರ್ತನ. ಆ ಕೀರ್ತನ ಭಕ್ತಿಯನ್ನು ನಾ ಹಿಂದಿನ ಸಮಾಸದಾಗ ಹೇಳಿದೆ. ಆತ ಐಕ ವಿಷ್ಣು ಸ್ಮರಣ ತೀಸರಿ ಭಕ್ತಿ. ಈಗ ಆ ಭಗವಂತನ ನಾಮಸ್ಮರಣೆಯ ಬಗ್ಗೆ ಹೇಳುವಂತ ಈ ತೀಸರಿ ಭಕ್ತಿಯನ್ನ ನಾನು ನಿಮ್ಮ ಮುಂದೆ ವಿವರಣೆ ಮಾಡ್ತೀನಿ.
ಆ ಆ ತಿಸ್ರಿ ಭಕ್ತಿಯೊಳಗೆ ಮೊದಲನೇ ಓವಿಗಳಂತಾರವರು ಸ್ಮರಣ ದೇವಾಚೆ ಕರಾವೆ. ನೀವು ನಾಮಸ್ಮರಣೆ ಯಾರ್ದು ಮಾಡಬೇಕು? ದೇವರ ನಾಮಸ್ಮರಣೆ ಮಾಡ್ರಿ. ಅಖಂಡ ನಾಮ ಜಪತ ಜಾವೆ. ಆ ಭಗವಂತನ ನಾಮವನ್ನು ಅಖಂಡವಾಗಿ ನೀವು ಜಪಿಸ್ರಿ. ಏನಪ್ಪಾ ಅಂದ್ರೆ ನಾಮಸ್ಮರಣೆ ಅಖಂಡವಾಗಿ ಮಾಡ್ರಿ. ನಾಮಸ್ಮರಣೆ ಪಾವಾವೇ ಸಮಾಧಾನ. ಅದರಿಂದ ನಿಮಗೆ ಜೀವನದೊಳಗೆ ಅತ್ಯಂತ ಸಮಾಧಾನದ ಒಂದು ಸ್ಥಿತಿ ಪ್ರಾಪ್ತ ಆಗ್ತದೆ ಅಂತಾರ. ಅಂತ ಈ ಭಕ್ತಿಗಳು ಏನವಲ್ರಿ, 9 ವಿಧದ ಭಕ್ತಿಗಳು 9 ಮೆಟ್ಲಿದ್ದಂಗ ಅಂತೇಳಿ ಕಾಕಣ್ಕಿ ರಾಮಾಚಾರ್ಯರು ಇದ್ರ ಬಗ್ಗೆ ಭಾಳ ಚಂದ ಹೇಳ್ಯಾರ. ಆ 9 ಭಕ್ತಿಗಳು ಅಂದ್ರೆ ಹೆಂಗ ಅವು ಮೆಟ್ಲಂತ ಒಂದಾಗ್ಲಾರ್ದ ಒಂದು ಏನಪ್ಪಾ ಅಂದ್ರೆ ಸಫಲತೆ ಕೊಡುದಿಲ್ಲ ಅಂತಾರವ್ರು. ಇವತ್ತು ನೀವು ಶ್ರವಣ ಮಾಡ್ಲಾರ್ದ ನಿಮಗೆ ಭಗವಂತನ ಕೀರ್ತನೆಯನ್ನ ಗುಣಗಾನವನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಭಗವಂತನ ಗುಣಗಾನ ಮಾಡ್ಲಾರ್ದ ಆ ಗುಣಗಾನ, ಆ ಭಗವಂತನ ನಾಮದ ಒಂದು ಸ್ಮರಣ ನಿಮಗೆ ಹತ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವು ಒಂದೊಂದವ. ಅದಕ್ಕೆ ಅವ್ರು ಏನಂತಾರ ಗೊತ್ತನ್ರಿ, ಹರಿ ಶ್ರವಣ ಭಕುತಿಯು ಬೇಕು ಮೊದಲು ಚೆನ್ನಾಗಿ, ಶ್ರವಣವಾಗುವವರೆಗೆ ನಾದ ತಾನಾಗಿ. ಶ್ರವಣ ಭಕುತಿಯು ಬೇಕು ಮೊದಲು ಚೆನ್ನಾಗಿ, ಶ್ರವಣವಾಗುವವರೆಗೆ ನಾದ ತಾನಾಗಿ. ಭವ ಸಮುದ್ರವನ್ನು ದಾಟುವೆಡೆ ಸುಖವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ. ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ. ನಾದ ಹುಟ್ಟಿದ ಮೇಲೆ ನಾಮ ಕೀರ್ತನವು, ನಾದ ಹುಟ್ಟಿದ ಮೇಲೆ ನಾಮ ಕೀರ್ತನವು, ನಾಮ ಕೀರ್ತನದೇ ಅಸ್ಪಷ್ಟ ದರ್ಶನವು. ನೇಮ ಹೆಚ್ಚಾದಂತೆ ಸ್ಮರಣೆ ಶಾಶ್ವತವು, ಸ್ಮರಣೆಯೊಳು ಸಂಪೂರ್ಣ ವಸ್ತು ದರ್ಶನವು. ಸ್ಮರಣೆಯೊಳು ಸಂಪೂರ್ಣ ವಸ್ತು ದರ್ಶನವು. ಶ್ರವಣ ಭಕುತಿಯು ಬೇಕು ಮೊದಲು ಚೆನ್ನಾಗಿ. ನೋಡ್ರಿ, ಅವ್ರಂತಾರ ಮೊದಲು ಚೆನ್ನಾಗಿ ಶ್ರವಣ ಭಕ್ತಿಯಿಂದ ವಕ್ತಾರ ಹೇಳುವಂತಹ ಒಂದು ತತ್ವ ವಿಚಾರಗಳನ್ನ, ಭಗವಂತನ ಒಂದ ಏನಪ್ಪಾ ಅಂದ್ರ ಗುಣಗಾನವನ್ನ ನೀನು ಅತ್ಯಂತ ಭಕ್ತಿಯಿಂದ ಕೇಳು. ಆವ ಶ್ರವಣ ಭಕ್ತಿ ನಿನಗೆ ಶ್ರವಣ ಮಾಡೋದು ಭಕ್ತಿಯಿಂದ ಮಾಡಿದೆ ಅಂದ್ರೆ ಶ್ರವಣವಾಗುವವರೆಗೆ ನಾದ ತಾನಾಗಿ ಅದೇ ಗುಂಗನ್ಯಾಗ ಉಳ್ಬಿಡ್ತಿ. ಭಗವಂತನ ಒಂದ ಗುಣಗಾನವನ್ನ ಕೇಳಿ ಕೇಳಿ ಶ್ರವಣದೊಳಗೆ ಕೇಳಿ ವಕ್ತಾರರ ಮುಖದಿಂದ ಕೇಳಿ ಅದೇ ಒಂದು ಏನಪ್ಪಾ ಅಂದ್ರೆ ಗುಂಗನ್ಯಾಗ ಉಳಿಯುತ್ತಿ. ಭವಸಮುದ್ರವನ್ನು ದಾಟುವಡೆ ಸುಖವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ. ಭವಸಮುದ್ರ ದಾಟಬೇಕಾಗಿತ್ತಂದ್ರ ನೀ ಮೊದಲು ಪ್ರಥಮವಾಗಿ ನೀ ಮಾಡುವಂತದ್ದೇನು, ಭಕ್ತಿಯಿಂದ ಶ್ರವಣ ಮಾಡಬೇಕು. ಶ್ರವಣ ಮಾಡೋದ್ರಾಗ ಅಕಸ್ಮಾತ್ ನಿನಗೆ ಬ್ಯಾಸರ ಬರ್ಲಿಕ್ಕತ್ತದ ಅಂದ್ರ ನಿನ್ನಂತಲ್ಲಿ ಏನೋ ಅಹಂಕಾರ ಸೇರ್ಕೊಂಡದ ಅಂತ ತಿಳ್ಕೊಬೇಕಿಷ್ಟೇ. ಅದಕ್ಕೆ ಎಷ್ಟು ಶ್ರವಣ ಮಾಡ್ಬೇಕಂದ್ರ ಕೊನೆವರೆಗೂ ಶ್ರವಣ ಮಾಡಬೇಕು. ಶ್ರವಣ ಈಗ ಹಿಂಗ್ ಶ್ರವಣ ಮಾಡಿದ್ರ ನಾಮಸ್ಮರಣೆ ಭಕ್ತಿಯೊಳಗ ಆ ಭಗವಂತನ ಸದ್ಗುರುಗಳು ಅನುಗ್ರಹಿತ ಮಾಡಿದಂತ ಆ ನಾಮ ಮಂತ್ರವನ್ನ ನಿನ್ನ ಕಿವಿಯಿಂದ ಶ್ರವಣ ಮಾಡಬೇಕು. ನಿನ್ನ ಕಿವಿಯಿಂದ ನೀನೇ ಕೇಳಬೇಕು. ಆವಾಗೂ ಶ್ರವಣ ಇದ್ದೇ ಅದ. ಹಂಗ ಯಾವಾಗ ನಾದ ಹುಟ್ಟುತ್ತದಲ್ಲ ಭಗವಂತನ ಒಂದು ಏನಪ್ಪಾ ಅಂದ್ರೆ ಅವ ಮಾಡ್ಕೊಂಡು ಬಂದಂತ ಅವನ ಒಂದು ಲೀಲೆಗಳ ಒಂದು ನಾದ ಹತ್ತದಲ್ಲ, ನಾದ ಹುಟ್ಟಿದ ಮೇಲೆ ನಾಮ ಕೀರ್ತನವು. ನಾದ ಹುಟ್ಟಿದ ಮೇಲೆ ಆ ಭಗವಂತನ ನಾಮದ ಸಂಕೀರ್ತನ ಮಾಡ್ಬೇಕು. ಗುಣಗಾನ ಮಾಡ್ಕೋತ ಅಡ್ಡಾಡ್ದಂಗೆ ಆಗ್ತದೆ, ಗುಣಗಾನ ಮಾಡಂಗೆ ಆಗ್ತದೆ. ನಾಮ ಕೀರ್ತನದಿ ಅಸ್ಪಷ್ಟ ದರ್ಶನವು. ಆ ಭಗವಂತನ ನಾಮವನ್ನು ಕೀರ್ತನ ಅಂದ್ರೆ ಗುಣಗಾನ ಮಾಡ್ಲಿಕ್ಕತ್ತೆ ಅಂದ್ರೆ ಆ ಭಗವಂತನ ಅಸ್ಪಷ್ಟವಾದಂತಹ ಒಂದು ದರ್ಶನ ನಿನಗೆ ಆಗ್ತದೆ ಅಂತಾರು. ಇನ್ನು ನೇಮ ಹೆಚ್ಚಾದಂತೆ ಸ್ಮರಣೆ ಶಾಶ್ವತವು. ಹೆಂಗ್ ನೀ ಹೆಚ್ಚೆಚ್ಚು ಮಾಡ್ತಿ ಹಂಗಂಗ ನಿನ್ನ ಸ್ಮರಣೆಯೊಳಗೆ ಉಳಿದು ಬಿಡ್ತದ. ಸ್ಮರಣೆಯೊಳಗೆ ಸಂಪೂರ್ಣ ವಸ್ತು ದರ್ಶನವು. ಆ ಭಗವಂತನ ನಾಮದ ಸ್ಮರಣೆಯೊಳಗೆ ನಿನಗೇನಾಗ್ತದ, ಸಂಪೂರ್ಣ ವಸ್ತು, ಆ ಪರವಸ್ತುವಿನ ದರ್ಶನ ಆಗ್ತದ. ಇಂಥ ಒಂದು ಮಾಲ್ಕಿ ಭಕ್ತಿ ಏನದಲ್ಲ ಅದು ಇದು ಈ ನಾಮಸ್ಮರಣೆ ಭಕ್ತಿ ಅಂತಾರ. ಅದಕ್ಕೆ ಭಗವಂತನ ನಾಮದ ಒಂದು ಗುಣಗಾನ ಮಾಡ್ಲಾರ್ದವರೇ ಇಲ್ಲ. ಆಗಿ ಹೋದಂತ ಎಲ್ಲ ಜ್ಞಾನಿಗಳು, ಸಂತರು, ಶರಣರು, ಮಹಂತರು, ಆಮೇಲೆ ಆಗಿ ಹೋದಂತ ಎಲ್ಲ ಅಧ್ಯಾತ್ಮದ ಒಂದು ಉಚ್ಚ ಸ್ಥಿತಿಗೆ ಮುಟ್ಟಿದವರೆಲ್ಲರೂ ಎದರಿಂದ ಮುಟ್ಟ್ಯಾರಂದ್ರೆ ಭಗವಂತನ ನಾಮದ ಒಂದು ಸ್ಮರಣೆಯಿಂದನೇ. ಆ ನಾಮದ ಬಗ್ಗೆನೇ ಗುಣಗಾನ ಮಾಡ್ಯಾರ. ತುಕಾರಾಮ್ ಮಹಾರಾಜರನ್ನು ತಗೋರಿ, ಪಾಂಡುರಂಗನ ನಾಮದ ಗುಣಗಾನ. ನಾಮದೇವ ಮಹಾರಾಜರು
ಪಾಂಡುರಂಗನ. ಸಮರ್ಥ ರಾಮದಾಸ್ ಮಹಾರಾಜರು ರಾಮನ ಗುಣಗಾನ ಮಾಡ್ಯಾರ. ಆಮೇಲೆ ದಾಸ್ ರಾಜಾರಾಮ್ ಮಹಾರಾಜರು ಚಿದಂಬರ ಮಹಾಸ್ವಾಮಿಯ ಒಂದು ನಾಮದ ಗುಣಗಾನ ಮಾಡ್ಯಾರ. ಅವರವ್ರ ಭಕ್ತರ ಅವರವ್ರ ಇಷ್ಟ ದೇವತೆಗಳ ನಾಮವನ್ನೇ ಏನಪ್ಪಾ ಅಂದ್ರ ಅಖಂಡವಾಗಿ ಸ್ಮರಿಸಿ ಎಂತ ಒಂದು ಸ್ಥಿತಿಗೆ ಹೋಗಿಬಿಟ್ಟಾರ ಅಂದ್ರ ಅವ್ರು ಪೂರ್ಣ ಆ ಭಗವಂತನ ಒಂದು ಸ್ವರೂಪದ ಸಾಕ್ಷಾತ್ಕಾರವನ್ನೇ ಮಾಡ್ಕೊಂಡು ಬಿಟ್ಟಾರ. ಆಮೇಲೆ ಆ ನಾಮಸ್ಮರಣೆ ಮಾಡೋದ್ರಿಂದ ಯಾರ್ಯಾರಿಗೆ ಏನೇನಾಗ್ಯದ ಅನ್ನುವಂಥದ್ದು ಗೋಪಾಲದಾಸರು ಒಂದು ತಮ್ಮ ಇದ್ರಾಗ ಪದದೊಳಗ ಅಂತಾರು, ಹರಿ ಶ್ರೀರಾಮ ನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಶ್ರೀರಾಮ ನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಕಾಮಹರನ ಸತಿಯು ಸದಾ, ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ. ರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಶ್ರೀರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ. ರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಶಿವನು ಧನ್ಯನಾದ ಮೌನಿ, ಶಿವನು ಧನ್ಯನಾದ ಮೌನಿ, ಯುವತಿ ಪಾವನೆಯಾದಳು. ಶಿವನು ಧನ್ಯನಾದ ಮೌನಿ, ಯುವತಿ ಪಾವನೆಯಾದಳು. ರವಿಯ ಸುತನ ಪದವಿ ಪಡೆದ, ರವಿಯ ಸುತನ ಪದವಿ ಪಡೆದ, ಧ್ರುವನು ದಿವಿಜ ನೆನೆಸಿದ. ರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಕರಿವಾರ ಪ್ರಹ್ಲಾದ ದ್ರೌಪದಿ ವರ ವಿಭೀಷಣರೆಲ್ಲರೂ. ಕರಿವರ ಪ್ರಹ್ಲಾದ ದ್ರೌಪದಿ ವರ ವಿಭೀಷಣರೆಲ್ಲರೂ. ಹರಿಯ ಸ್ಮರಣೆ ಮಾಡಿ ಸುಖ, ಹರಿಯ ಸ್ಮರಣೆ ಮಾಡಿ ಸುಖ ಭರಿತರಾಗಲಿಲ್ಲವೇ. ರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದಳು. ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದಳು. ವರದ ಗೋಪಾಲ ವಿಠಲ ನಾಮ, ವರದ ಗೋಪಾಲ ವಿಠಲ ನಾಮ ದುರಿತ ಕಾನನ ಪಾವಕ. ರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಶ್ರೀ ರಾಮನಾಮ ಭಜಿಸುವವಗೆ ಉಂಟೆ ಭವದ ಬಂಧನ. ಉಂಟೆ ಭವದ ಬಂಧನ. ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವದಂತೆ ಎಂಥ ಸುಂದರವಾದಂತಹ ಅನುಭವ ಗೋಪಾಲದಾಸರದ್ದು.
ಆ ರಾಮನಾಮವನ್ನು ಬಸಿದವರಿಗೆ ಈ ಭವದ ಬಂಧನ ಇರ್ಲಿಕ್ಕೆ ಸಾಧ್ಯದ ಅನ್ನುವಂತಾರ. ಅಂದ್ರೆ ಎಷ್ಟು ಖಾತ್ರಿಯಿಂದ ಹೇಳ್ತಾರಲ್ಲ, ಈ ನಾಮಸ್ಮರಣೆಯನ್ನ, ಆ ಭಗವಂತನ ಈ ನಾಮಸ್ಮರಣೆಯನ್ನು ಯಾರು ಮಾಡ್ತಾರಲ್ಲ ಅವರಿಗೆ ಭವಸಾಗರದಿಂದ ನಿಶ್ಚಿತವಾಗಿಯೂ ಪಾರ ಆಗ್ತಾರ ಅನ್ನುವಂಥದ್ದು ಮಹಾತ್ಮರ ನಿಶ್ಚಿತ ಅನುಭವದ. ಅವರು ಅದನ್ನ ಅನುಭವಿಸೇ ನಮಗ ಆ ನಾಮಸ್ಮರಣೆ ಮಹತ್ವನ ಹೇಳ್ಯಾರ. ಎಷ್ಟು ಮಂದಿ ಹೇಳ್ಯಾರ ಆ ರಾಮನಾಮವನ್ನ, ರಾಮನಾಮದ ಮಹಿಮೆಯನ್ನ. ರಾಮನಾಮ ಪಾಯಸಕ್ಕೆ ವಿಷ್ಣುನಾಮ ಸಕ್ಕರೆ, ವಿಠಲನಾಮ ತುಪ್ಪವು ಬೆರೆಸಿ ಬಾಯಿ ಚಪ್ಪರಿಸಿರು ಅಂತೇಳಿ ಒಂದೊಂದೊಂದು ನಾಮಸ್ಮರಣೆ ಬಗ್ಗೆ ಎಷ್ಟು ಮಾತಾಡುದ್ರಿ. ಎಷ್ಟು ಮಂದಿ ಮಹಾತ್ಮರು ಪ್ರತಿಯೊಬ್ಬರು ಬರೆದಂತಹ ಒಂದು ಸಾಹಿತ್ಯ ಏನದಲ್ಲ ಅದು ನಾಮಸ್ಮರಣೆ ಬಗ್ಗೆನೇ ಅದ. ನಾಮಸ್ಮರಣೆ ಒಳಗೆ ಇರುವಂತ ನಾಮಿಯ ಅನುಭವ ಏನದಲ್ಲ ಅದೇ ಬ್ರಹ್ಮ ಸಾಕ್ಷಾತ್ಕಾರದ, ಅದೇ ಬ್ರಹ್ಮ ಸ್ವರೂಪದ. ಯಾಕದ ಬ್ರಹ್ಮ ಸ್ವರೂಪದ ಅನ್ನೋದಕ್ಕ ನಮಗ ಈ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಯಾಕಂದ್ರೆ ಈ ನಾಮ ಎಲ್ಲಿಂದ ಉತ್ಪತ್ತಿ ಆತು, ಈ ನಾಮದ ಒಂದು ಉತ್ಪತ್ತಿ ಎಲ್ಲಿದ ಅಂತ ನಾವು ಒಂದು ರೀತಿ ಕಲ್ಪನಾ ಮಾಡಿದೇವಂದ್ರ, ಈ ಸೃಷ್ಟಿ ರಚನೆಯ ಮೊದಲಿಗೆ ಆದಿಯಲ್ಲಿ ಇರುವಂತಹ ಕೇವಲ ತಾನಾದಂತಹ ಆ ಪರಬ್ರಹ್ಮ ಸ್ವರೂಪ ಏನಿತ್ತಲ್ಲ ಅದು ಒಂದೇ ಆಗಿತ್ತು. ಸ್ವಲ್ಪ ಇವತ್ತ ಯಾಕಂದ್ರೆ ಈ ಸಮಾಜದೊಳಗೆ ಕೇವಲ 25 ಓವಿ ಅವ. 25 ಓವಿ ಒಳಗ ಸಮರ್ಥರು ನಾಮಸ್ಮರಣೆ ಮಹತ್ವ, ನಾಮಸ್ಮರಣೆಯನ್ನು ಯಾರ್ಯಾರು ಮಾಡಿದ್ರು, ಯಾರ್ಯಾರು ಏನೇನು ಅದರಿಂದ ಪಡ್ಕೊಂಡ್ರು, ನಾಮಸ್ಮರಣೆ ಯಾವಾಗ ಮಾಡಬೇಕು, ಆಮೇಲೆ ಆ ನಾಮಸ್ಮರಣೆ ಮಹತ್ವದ ಬಗ್ಗೆ ಇವನ್ನೆಲ್ಲ ಏನಪ್ಪ ಅಂದ್ರೆ ಅವ್ರು ಈ ಓವಿ ಒಳಗೆ 25 ಓವಿ ಹೇಳ್ಯಾರ. ಆದ್ರೆ ಮೂಲದೊಳಗೆ ನಾಮಸ್ಮರಣೆ ಬಗ್ಗೆ ಎಲ್ಲರೂ ಮಾತಾಡ್ತೇವೆ ಖರೆ, ಆದ್ರೆ ಈ ನಾಮ ಎಲ್ಲಿ ಉತ್ಪತ್ತಿ ಆತು ಅನ್ನೋದ್ರ ಬಗ್ಗೆ ನಾವು ಕಲ್ಪನಾ ಮಾಡ್ಕೊಂಡಿಲ್ಲ. ಸದ್ಗುರುಗಳು ನಮಗ್ ಕೊಡ್ತಾರ ಆ ಮಾತು ಬೇರೆ, ಸದ್ಗುರುಗಳು ನೀಡ್ಯಾರಂದ್ರೇನು, ಸದ್ಗುರುಗಳು ಆ ನಾಮವನ್ನ ಸಾಕ್ಷಾತ್ಕಾರ ಮಾಡಿಕೊಂಡೇ ನಮಗ ಆ ನಾಮ ಮಂತ್ರವನ್ನು ನೀಡಿರ್ತಾರ. ಅದಕ್ಕೆ ಸದ್ಗುರುಗಳು ನೀಡಿದಂತ ನಾಮ ಸಬೀಜ ನಾಮ ಅನಿಸ್ಕೋತದ. ಇರ್ಲಿ, ಈಗ ಸೃಷ್ಟಿಯ ಆದಿಯಲ್ಲಿ ಇರುವಂತಹ ಆ ನಿರ್ಗುಣ ನಿರಾಕಾರ ಪರಬ್ರಹ್ಮನಲ್ಲಿ ಅದು ಒಂದೇ ಆಗಿತ್ತು. ಅದು ಒಂದು ಏಕಲೆ ಪರಬ್ರಹ್ಮತೆ, ಏಕಲೆ ಏಕದಾಂಚಿ ಸಕಲಾಸಿ ವ್ಯಾಪಿಲೆ, ಒಂದೇ ಇದ್ದದ್ದು ಎಲ್ಲದರಲ್ಲೂ ವ್ಯಾಪಿಸ್ತು. ಅದು ಹೆಂಗ ವ್ಯಾಪಿಸ್ತು ಅಂದ್ರ ಆ ಪರಬ್ರಹ್ಮನೊಳಗ ಅಹಂ ಅನ್ನುವಂತಹದ್ದು ಒಂದು ಸ್ಫೂರ್ತಿ ಉಂಟಾಯ್ತಂತ, ಅದೊಂದು ಸ್ಫುರಣ ಆಗಿಬಿಡ್ತು ಅಹಂ ಅಂತೇಳಿ. ಏನು ಒಂದೇ ಒಂದಾಗಿರೋಲ್ಲಿ ಅಹಂ ಅಂತೇಳಿ ಏನು ಒಂದು ಸ್ಫೂರ್ತಿ ಆತಲ್ಲ, ಆ ಒಂದು ಸಂಕಲ್ಪ ಮಾತ್ರದಿಂದ ಆ ಅಹಂನೊಳಗೆ ಏಕತೆಯಲ್ಲಿ ಅನೇಕತೆಯನ್ನು ಕಾಣುವಂತಹ ಸಂಕಲ್ಪ ಅಡಿಗೆ ಕುಳಿತು ಬಿಟ್ಟಿತ್ತು. ಏನು ಆ ಪರಬ್ರಹ್ಮನಂತಲ್ಲಿ ಅಹಂ ಸ್ಫುರಣದೊಳಗ ಏಕತೆಯಲ್ಲಿ ಅನೇಕತೆ, ತಾನೇ ಆಗಿರುವಂತಹ ತಾನು ಅನೇಕತೆಯಲ್ಲಿ ಆ ಆನಂದವನ್ನ ಕಾಣಬೇಕು ಅನ್ನುವಂತ ಒಂದು ಸಂಕಲ್ಪ ಸೂಕ್ಷ್ಮ ರೂಪದಿಂದ ಅಡಗಿತ್ತು ಅಂತಾರ. ಇದಕ್ಕೇನಂತಾರ ಆದಿ ಸಂಕಲ್ಪ ಅಂತಾರ. ಆದಿ ಸಂಕಲ್ಪ, ಆದಿಯೊಳಗಾದಂತಹ ಪರಬ್ರಹ್ಮನಲ್ಲಿಯೇ ಒಂದು ಸಂಕಲ್ಪ ಅನ್ನೋರು. ಈ ಆದಿ ಸಂಕಲ್ಪ ಏನದಲ್ಲ ಸಂಪೂರ್ಣ ಜ್ಞಾನಮಯ, ಶಕ್ತಿಮಯ ಮತ್ತು ಆನಂದಮಯ, ಅಮೂರ್ತನಾದಮಯ ಇತ್ತು ಅಂತ. ಈ ಮೂರು ಒಂದು ಇದು ಅದರೊಳಗಿದ್ದು. ಏನೋ ಒಂದು ಈ ಸಂಕಲ್ಪ, ಆ ಸಂಕಲ್ಪದ ಅಹಂನೊಳಗೆ ಏನಿತ್ತು, ಜ್ಞಾನಮಯ ಆಗಿತ್ತದು, ಆಮೇಲೆ ಶಕ್ತಿಮಯ ಆಗಿತ್ತು, ಆನಂದಮಯ ಆಗಿತ್ತು ಮತ್ತು ಅಮೂರ್ತ ನಾದಮಯ ಆಗಿತ್ತು ಅಂತೇಳಿ ಏನಪ್ಪಾ ಅಂದ್ರೆ ಶಾಸ್ತ್ರಗಳು ಹೇಳ್ತಾರೆ. ಇನ್ನ ಉಪನಿಷತ್ಗಳು ಇದಕ್ಕೇನಂದ್ರು ಅಂದ್ರ ಓಂಕಾರ ಅಥವಾ ಪ್ರಣವ ಮಂತ್ರ ಅಂತಂದ್ರು. ಆ ಅಹಮ್ಮದೊಳಗೆ ಏನು ಸ್ಫೂರ್ಣ ಆತಲ್ಲ ಅದಕ್ಕೇನಂದ್ರೆ ಅವರು ಓಂಕಾರ ಸ್ವರೂಪ, ಓಂಕಾರದ ಒಂದು ಜಂಕಾರ ಅಥವಾ ಅಲ್ಲಿ. ಗೀತೆ ಇದಕ್ಕೇನಂತಂದ್ರೆ ಏಕಾಕ್ಷರ ಬ್ರಹ್ಮ ಅಂತೇಳಿ ಗೀತೆ, ಭಗವದ್ಗೀತೆಯೊಳಗೆ ಇದಕ್ಕೇನಂದ್ರು ಕೃಷ್ಣ ಪರಮಾತ್ಮ ಏಕಾಕ್ಷರ ಬ್ರಹ್ಮ ಅಂತಂದ್ರು. ಇನ್ನು ವೇದಾಂತ ಇದಕ್ಕ ಶಬ್ದ ಬ್ರಹ್ಮ ಅಂತ ಹೇಳಿ ಕರೆದ್ರು. ವೇದಾಂತಗಳು ಏನು ಹೇಳಿದ್ರು, ಇದೇ ಶಬ್ದ ಬ್ರಹ್ಮ. ಇನ್ನು ಸಾಧು ಸಂತರು ಇದಕ್ಕೆ ನಾಮ ಅಂತ ಹೇಳಿ ಕರೆದ್ರು. ಏನಂತ ಕರೆದ್ರು? ಸಾಧು ಸಂತರು ಇದಕ್ಕೆ ನಾಮ ಅಂತಂತಂದ್ರು. ಇದೇ ಈಗೇನು ನಮಗೆ ನಾವು ನಾಮಸ್ಮರಣೆ ಮಾಡಬೇಕಾಗ್ಯದಲ್ಲ, ಆ ನಾಮಕ್ಕ ಆ ನಾಮನೇ ಅದು ಓಂಕಾರ ಸ್ವರೂಪ. ಅಂದ್ರೆ ಓಂಕಾರದ ಸ್ವರೂಪ,
ಓಂಕಾರ ಸ್ವರೂಪ ಅಂದ್ರೆ ಓಂಕಾರ ಸ್ವರೂಪ ಅಲ್ಲ, ಓಂಕಾರದ ಸ್ವರೂಪ. ಓಂಕಾರ ಮಾತಿದು ಆ ಬ್ರಹ್ಮನಿಂದ ಉತ್ಪತ್ತಿಯಾದಂತ ಅಹಂಸ್ಫುರಣದವಾಗಿ ಬಂತು. ಇದಕ್ಕಿಂತ ಮೂಲದಲ್ಲಿ ಇರುವಂತ ಆದಿ ಬ್ರಹ್ಮನ ಒಂದೇನು ಸ್ಥಿತಿ ಏನದಲ್ಲ ಅದು ಓಂಕಾರ ಸ್ವರೂಪ ಇತ್ತು. ಅದೇ ಈ ನಾಮ ಅನ್ನುವಂತ ಮಾತ ಅವ್ರು ಹೇಳ್ತಾರೆ. ಇನ್ನ ಈ ನಾಮ ಶಕ್ತಿಮಯ ಇರುವುದರಿಂದ ಇದು ಅನೇಕ ರೂಪಗಳನ್ನ ತಳೆದು ಈ ಸೃಷ್ಟಿ ಇದರೊಳಗಿಂದ ಜನ್ಮ ಆತು. ಆ ನಾಮದಿಂದ ಏನಾಯ್ತು? ಸೃಷ್ಟಿ ಉತ್ಪತ್ತಿ ಆಯ್ತು. ಯಾಕಂದ್ರೆ ಅದು ಶಕ್ತಿಮಯ ಇರುವುದರಿಂದ. ಇನ್ನ ಈ ನಾಮ ಜ್ಞಾನಮಯ ಇರುವುದರಿಂದ ಏನಾಯ್ತು? ಈ ವಿಶ್ವದ ಪ್ರತಿಯೊಂದು ಚಲನವಲನಗಳು ಏನಪ್ಪಾ ಅಂದ್ರೆ ಒಂದು ಸರಿಯಾದ ನಿಯಮಾನುಸಾರವಾಗಿ ನಡ್ಲಿಕ್ಕತ್ತು. ಅಂದ್ರೆ ಏನು? ಸೂರ್ಯ ಹೊಂಡುದಾಗ್ಲಿ, ಮುಳುಗುದಾಗ್ಲಿ, ಚಂದ್ರ ಹುಟ್ಟುದಾಗ್ಲಿ, ಹಗಲ ರಾತ್ರಿ ಇವೆಲ್ಲ ಪ್ರಹರಗಳು ಇವೆಲ್ಲ ಪ್ರತಿಯೊಂದು ಏನಪ್ಪಾ ಅಂದ್ರೆ ಒಂದು ನಿಯಮದ ಪ್ರಕಾರ ಈ ಸೃಷ್ಟಿ ನಡ್ಲಿಕ್ಕತ್ತು. ಇನ್ನ ಈ ನಾಮ ಅನಂತಮಯ ಇರುವುದರಿಂದ ರೂಪ ಆಕಾರದಲ್ಲಿ ಅನಂತ ಪ್ರಕಾರಗಳು ಈ ನಾಮದೊಳಗೆ ನಾನಾ ಪ್ರಕಾರಗಳಿಂದ ರೂಪದಿಂದ ಇದು ಈ ನಾಮ ಗೋಚರಿಸಲಿಕ್ಕತ್ತು. ಇಲ್ಲೇವರೆಗೆ ಹಿಂದೆ ಆಗಿ ಹೋದಂತಹ ಮತ್ತು ಸದ್ಯದಲ್ಲಿ ಇರುವಂತಹ ಹಾಗೂ ಮುಂದೆ ಆಗುವಂತಹ ಎಲ್ಲಾ ಆಕಾರ ತಳೆದ ಅವುಗಳಲ್ಲಿ ಈ ನಾಮ ವ್ಯಾಪಿಸಿ ಬಿಟ್ಟದ ಅಂತ ಹೇಳ್ತಾರ ಅವರು. ಆ ಕಾರಣದಿಂದ ನಾಮ ಮತ್ತು ನಾಮಿ ಇವುಗಳೊಳಗೆ ಭೇದಿಲ್ಲ. ಈಗ ಸಮರ್ಥರು ಸದ್ಗುರುನಾಥರು ನಮಗೇನ್ ನಾಮ ಕೊಟ್ಟಾರ? ಮಹಾಸ್ವಾಮಿಯ ನಾಮ ಏನದಲ್ಲ, ಆ ನಾಮ ಮತ್ತು ಆ ನಾಮಿ ಅಂದ್ರೆ ಆ ಮಹಾಸ್ವಾಮಿ ಇವೆರಡರೊಳಗೂ ಭೇದ ಇಲ್ಲೇ ಇಲ್ಲ. ಅದು ಅದೇನೇ ಅದ, ಅದು ನಾಮದೊಳಗೆ ನಾಮಿ ಇದ್ದಾನಂತ. ಆ ನಾಮ ಸ್ವರೂಪವಾಗಿರುವಂತಹ ನಿರ್ಗುಣ, ಆ ನಾಮ ಸ್ವರೂಪದ ಏನದಲ್ಲ ಅದು ನಿರ್ಗುಣ ಪರಬ್ರಹ್ಮನ ಸ್ವರೂಪದ. ಅಂದ್ರ ಸದ್ಗುರುಗಳು ನಮಗ ಏನು ನೀಡಿರುವಂತಹ ಸಾಕ್ಷಾತ್ಕಾರಿ ನಾಮ ಮಂತ್ರ ಏನದಲ್ಲ ಅಖಂಡವಾಗಿ ನಾವು ಸ್ಮರಿಸಿದೇವೆ ಅಂದ್ರ ಆ ನಾಮ ಸ್ವರೂಪರೇ ಆಗಿದ್ದ ಅದುವೇ ಪರಬ್ರಹ್ಮ ಸ್ಥಿತಿ. ಅದು ಆ ಪರಬ್ರಹ್ಮನ ಸ್ಥಿತಿಯನ್ನ ನಮಗ ಅನುಭವಕ್ಕೆ ತಂದು ಕೊಡ್ತ ಅನ್ನುವಂತ ಮಾತ ಇಲ್ಲಿ ಬರ್ತದ ಅಂಥೇಳಿ ಸದ್ಗುರುಗಳು ನಮಗ ಆ ಸಬೀಜ ನಾಮವನ್ನ ನಿಮಗ ಎಲ್ಲರಿಗೂ ನೀಡ್ಯಾರ. ಆ ಪರಬ್ರಹ್ಮನ ಸ್ವರೂಪೇ ಆಗಿದ್ದ ಆ ಕಾರಣದಲ್ಲೇ ಅದಕ್ಕೆ ಬರೇ ನಾಮ ಅನ್ನೋದಿಲ್ಲ, ನಾಮ ಮಂತ್ರ ಅಂತಾರ ಅನ್ನುವಂಥದ್ದು. ಈ ನಾಮ ಎಲ್ಲಿಂದ ಉತ್ಪತ್ತಿ ಆತು ಅನ್ನುವಂಥದ್ದು, ಹೆಂಗ್ ಉತ್ಪತ್ತಿ ಆತು, ಇದರ ಮಹತ್ವ ಏನು? ವಾಸ್ತವಿಕವಾಗಿ ಇದು ಸಗುಣನೂ ಹೌದು, ನಿರ್ಗುಣನೂ ಹೌದು. ಸಗುಣದೊಳಗೆ ಈ ನಾಮದ ಸ್ವರೂಪ ಏನದಲ್ಲ ಅದೇ ನಿರ್ಗುಣ ಪರಬ್ರಹ್ಮನ ಸ್ವರೂಪ ಅನ್ನುವಂಥದ್ದು ನಮಗ ಸ್ವಲ್ಪದ್ರೊಳಗೆ ನಿಮಗ ಅನುಭವಕ್ಕೆ ಬಂತು. ಇರ್ಲಿ, ಇನ್ನು ಮುಂದ ಇದನ್ನು ಸ್ಮರಣೆ ಮಾಡೋದು ಹೆಂಗ? ನಾಮಸ್ಮರಣೆ ಮಾಡೋದಕ್ಕೂ ಅದಕ್ಕೊಂದು ವ್ಯವಸ್ಥೆ ಅದ, ಪ್ರತಿಯೊಂದಕ್ಕೂ ವ್ಯವಸ್ಥೆ ಅದ. ಊಟ ಮಾಡೋದಕ್ಕೆ ವ್ಯವಸ್ಥೆ ಅದ, ಪುಸ್ತಕ ಓದೋದಕ್ಕೆ ವ್ಯವಸ್ಥೆ ಅದ, ಯಾವ ಗ್ರಂಥ ಓದಬೇಕು ಅನ್ನುವಂಥದ್ದು ನಿಯಮದ, ಎಷ್ಟೊತ್ತಿಗೆ ಏಳ್ಬೇಕು ನಿಯಮದ, ಎಷ್ಟೊತ್ತಿಗೆ ಮಲ್ಕೋಬೇಕು ನಿಯಮದ, ಏನು ಆಹಾರ ಉಣ್ಬೇಕು ಅನ್ನೋದು ನಿಯಮದ. ಪ್ರತಿಯೊಂದಕ್ಕೂ ಒಂದು ವ್ಯವಸ್ಥೆ ಅದ. ಹಂಗ ನಾಮಸ್ಮರಣೆ ನಾವು ಹೆಂಗ ಮಾಡಬೇಕು ಅನ್ನೋದಕ್ಕೂ ಒಂದು ನಿಯಮದ. ಅದನ್ನ ಸ್ವಾಮಿ ಬ್ರಹ್ಮಾನಂದರು ನಮ್ಮ ಮನೆಯೊಳಗೆ ನನ್ನಂತಲ್ಲಿ ಒಂದು ಸಣ್ಣ ಬುಕ್ ಇತ್ತು. ಅದನ್ನ ಇವತ್ತು ನಾಮಸ್ಮರಣೆ ಭಕ್ತಿ ಬಗ್ಗೆ ನಾವೇನು ಒಂದು ಚಿಂತನೆ ಮಾಡೋದಲ್ಲ, ಅದಕ್ಕೆ ನನಗನ್ನಿಸ್ತು ನಾವು ನಾಮಸ್ಮರಣೆ ಮಾಡ್ತೇವ್ರಿ ಅಂತಂತೀವಿ. ಆದ್ರೆ ಅದ್ರ ಹಿಂದೆ ಕೆಲವೊಂದು ಅದಕ್ಕೊಂದು ವಿಶೇಷವಾದಂತ ಇದೊಂದು ನಾಮ ಯೋಗ ಅಂತೇಳಿ ಆ ಬುಕ್ಕದ ಹೆಸರದ. ನಾಮಸ್ಮರಣೆಯಿಂದ ಭಗವಂತನ ಯೋಗ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋದ ಬೇಕಾದ ಆ ಸಾಧಕನಲ್ಲಿ ಏನೇನ್ ತಯಾರಿ ಇರಬೇಕು, ಪೂರ್ವ ತಯಾರಿ ಏನಿರಬೇಕು? ಈಗೇನಂತಾರ ಅವರು, ಪ್ರಾರಂಭದೊಳಗೆ ನೀವು ಸದ್ಗುರುಗಳಿಂದ ಅನುಗ್ರಹಿತ ಆ ನಾಮಸ್ಮರಣೆ, ಆ ಭಗವಂತನ ನಾಮವನ್ನು ಸ್ಮರಿಸಲಿಕ್ಕೆ ಕೂತ್ರಿ ಅಂದ್ರ ನಿಮ್ಮ ಮನಸ್ಸ ಗೊಂದಲ ಎಬ್ಬಿಸಿ ಬಿಡ್ತದ. ಮನಸ್ಸು ಹೆಂಗಂದ್ರೆ ಸಿಕ್ಕ ಕಡೆ ಓಡ್ಲಿಕ್ಕೆ ಶುರು ಮಾಡ್ತದೆ. ನಾವೆಲ್ಲ ನಾಮಸ್ಮರಣೆ ಕೂತೇವೆ ಅಂತ ತಿಳ್ಕೊರಿ ನೀವು. ಬಹಳಷ್ಟು ಮಂದಿ ಏನಂತಾರ, ನಾಮಸ್ಮರಣೆ ಹೆಂಗ್ ನಡೆದ ಅಂತ ಕೇಳಿದ್ರೆ ಕೂಡ್ತೇವ್ರಿ, ಕರೆ ಮನಸ್ಸ ಏನು ಎಕಡೆ ಬೇಕಾದ ಕಡೆ ಚಿತ್ತ ಹೋಗಿಬಿಡ್ತದ್ರಿ, ಮನಸ್ಸ ಹರಿದು ಹೋಗಿಬಿಡ್ತದ, ಏಕಾಗ್ರತನೇ ಬರುದಿಲ್ರಿ ಅಂತಾರ. ಆಮೇಲೆ ಕೆಲವೊಬ್ಬರಿಗೆ ಅಂತದ ಕೂಡ್ತೇವ್ರಿ ಕರೆ ಶರೀರ ಈ ಕಡೆ ಈ ಕಡೆ ಬ್ಯಾನ್ ಆದಂಗ ಆಗ್ತದ್ರಿ. ಮತ್ತ ಇನ್ನೊಬ್ಬರು ಅಂತಾರ ಇಂದ್ರಿಯಗಳು ಹುಚ್ಚುಚ್ಚಾರ ಓಡಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಹೇಳಿ ಶುರು ಮಾಡ್ತಾರೆ. ಆಮೇಲೆ ಕೆಟ್ಟ ಆಲೋಚನೆಗಳು ಬರ್ತಾವ್ರಿ ಅಂತ ಹೇಳ್ತಾರೆ. ಇವೆಲ್ಲ ಪ್ರಾರಂಭದೊಳಗ ಬರುವಂತ ಹಂತ. ಆಮೇಲೆ ಅವ್ರಿಗೆ ಹೆಂಗ ಆಗ್ತದ್ರ ಸಾಧಕಗ ಮೊದಲಿಗೆ ಧ್ಯಾನಕ್ಕೆ ಕೂತಾಗ ನಾಮಸ್ಮರಣೆ ಮಾಡೋ ಹೊತ್ನ್ಯಾಗ ಇದೇ ಒಂದು ದೊಡ್ಡ ಯುದ್ಧ ಮಾಡಿದಂಗ ಆಗ್ಯದಪ್ಪ ನಮಗ ನಂಗ ಆಗ್ತದೆ. ಅದಕ್ಕೆ ನೋಡ್ರಿ ನೀವು ಈ ಸಾಂಪ್ರದಾಯದೊಳಗ ಭಜನಿ ಉಳ್ಕಿದ್ದೆಲ್ಲ ಏನವಲ್ಲ, ಭಜನೆ ಕೀರ್ತನ ಪ್ರವಚನ ಈ ಉಳ್ಕಿದ್ದೇನು ಪೂಜಾ ಗೀಜಾ ಇಂಥವಕ್ಕೆಲ್ಲ ಬೇಕಾದಷ್ಟು ನಾವು ಆನಂದದಿಂದ ಮಾಡ್ತೇವೆ.
ನಾಮಸ್ಮರಣೆ ಮಾಡಂದ್ರೆ ಎದಿ ಹೊಡ್ದಂಗ ಆಗ್ತದೆ ಬಹಳಷ್ಟು ಮಂದಿ. ಯಾಕಂದ್ರ ಅವ್ರು ಮೊದಲ ಸರಿಯಾಗಿ ಆ ನಾಮದ ಮಹತ್ವವನ್ನು ಶ್ರವಣ ಮಾಡಿರುದಿಲ್ಲ. ಶ್ರವಣ ಮಾಡ್ಲಾರ್ದ ಯಾವುದು ನಮಗ್ ಮಹತ್ವ ತಿಳಿಯುದಿಲ್ಲ. ಶ್ರವಣ ಭಕ್ತಿ ಯಾಕೆ ಬೇಕದ್ ಚೆನ್ನಾಗಿ ಬೇಕು ಅಂತಾರ ಕಾಕಣಿಕೆ ರಾಮಾಚಾರ್ಯ ಆಗಲಿ. ಶ್ರವಣಾಪರಿತೆ ಸಾಧನ ನಾಯಿ ಅಂತ ತುಕಾರಾಮ್ ಮಹಾರಾಜರು ಅಂತಾರ. ಶ್ರವಣದ ಹೊರತಾಗಿ ಅನ್ಯ ಸಾಧನನೇ ಇಲ್ಲ ಅಂತಾರೆ. ಯಾಕಂತಾರಂದ್ರ ನೀವು ಚಂದಗೆ ಶ್ರವಣ ಮಾಡ್ಲಿಕ್ಕಂದ್ರ ಆ ನಾಮದ ಮಹತ್ವನೇ ಹೋಗ್ತಾಗೋದಿಲ್ಲ. ಸದ್ಗುರುಗಳು ಕೊಟ್ಟಂತ ನಾಮದ ಒಂದು ಮಹತ್ವ ಎಷ್ಟಿರ್ತದ ಅಂದ್ರ ಆ ನಾಮವನ್ನ ಸದ್ಗುರುಗಳು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರ. ಸಾಕ್ಷಾತ್ಕಾರ ಮಾಡ್ಕೊಂಡು ಆ ತಮ್ಮ ಸ್ವರೂಪವನ್ನೇ ನಮ್ಮ ಶ್ವಾಸದೊಳಗೆ ಇಟ್ಟಿರ್ತಾರೆ. ಇದು ಗೊತ್ತಾಗೋದಿಲ್ಲ. ನಾನು ಕಂಡಕ್ಟರ್ ಇದ್ದಾಗ ನನ್ನ ಜೋಡಿ ಒಬ್ಬ ಡ್ರೈವರ್ ಬರ್ತಿದ್ರಿ, ಚಿಗ್ರಿ ಅಂತ ಹೇಳಿ ಅವನ ಹೆಸರ. ಅವ ಬಹಳ ಸಾತ್ವಿಕ ಮನುಷ್ಯ. ಎಂತ ಸಾತ್ವಿಕ ಮನುಷ್ಯ ಅಂದ್ರ ಅವ ಒಟ್ಟ ಹಿಂಸಾ ಮಾಡ್ಲಾರ್ದವ. ಅಗ್ದಿ ಏನಂದ್ರ ಅಂತ ಒಂದು ಕುರುಬರ ಒಂದು ಇದ್ರಾಗ ಬಹಳ ಒಳ್ಳೆ ಮನುಷ್ಯ, ಅಗ್ದಿ ಶ್ರೇಷ್ಠ ಮನುಷ್ಯ. ಅವ ಒಮ್ಮೆ ನಮ್ಮ ಮನೆಗೆ ಸೈಕಲ್ ತಗೊಂಡು ಬಂದಂದ್ರ ಗಾಬರಿಯಾಗಿ ಬಂದ್ಬಿಡ. ಯಾಕ್ರಿ ಶಂಕರ, ಏನ್ರಿ ಶಂಕರಣ್ಣವ್ರ ಏನ್ ಬರುವ ಹೊತ್ನಾಗ ನಾವು ದೊಡ್ಡ ಪಾಪ ಮಾಡಿದ್ರಿ. ಏನ್ ಮಾಡಿದ್ವಿ ಪಾಚಿದ್ರಿ ಅಂತ ನಾ ಅಂತಂದ ಕೂಡಲೇ ಅವ್ರನ್ನೋರು ಏನ್ ಮಾಡುದ್ರಿ, ಅದ್ಯಾಗ ಇರುವಿ ಸಾಲ ಹೊಂಟಿತ್ತು, ಸೈಕಲ್ ಹಾಯಿಸ್ಕೊಂಡು ಬಂದ್ಬಿಟ್ರಿ. ಇಷ್ಟಕ್ಕ ಗಾಬರಿಯಾಗಿ ಬಿಡವ, ಮನ್ಸಿಗೆ ತಾಪ್ ಮಾಡ್ಕೊಳವ. ಇಂಥ ಉತ್ತಮ ಮನುಷ್ಯ ಇವ್ ನೋಡಿದ ಕೂಡಲೇ ಅನಿಸ್ತಿತ್ತು. ಅವೇನವ ಏನ್ರಿ ಇದೆಲ್ಲ ನಾವು ಭಗವಂತ ನಾಮಸ್ಮರಣೆ ಮಾಡಿ ಏನ್ರಿ ಒಂದ್ ಸಿದ್ಧಿ ಪ್ರಾಪ್ತ ಮಾಡ್ಕೋಬೇಕ್ರಿ ಅಂತ ಹಿಂಗೆಲ್ಲ ನನ್ನ ಜೋಡಿ ಮಾತಾಡ್ತಿದ್ರು ಡ್ರೈವರ್ ಇದ್ದಾಗ. ನಾನೇ ಇದರಿಂದ ಏನು ಆಗೋದಿಲ್ಲ, ಸದ್ಗುರುಗಳನ್ನ ಮಾಡ್ಕೋ ಅಂದ ಕೂಡಲೇ ಅವ್ನು ಹುರುಪ ಹಾಕಿ ಏನೋ ಹಂಗೋ ಹಿಂಗೋ ಮಾಡಿ ತಯಾರು ಮಾಡಿ ಹಂಗಾರೆ ನಾವು ಉಪದೇಶ ತಗೋತ ಹೋಗಿ ನೋಡ್ರಿ ಅಂತಂದ. ನಾ ಏನ್ ಮಾಡಿದೆವು, ಅವನ ನಾನು ಇನ್ನೊಬ್ಬ ಗೆಳೆಯ ಕೂಡಿಸ್ಕೊಂಡ ಬೆಕ್ಕೇರಿ ಒಳಗೆ ಬಾಳಕೃಷ್ಣ ಮಹಾರಾಜರು ಅಂತ ಹೇಳಿದ್ರು. ಬೆಕ್ಕೇರಿ ಒಳಗೆ ಅಂದ್ರ ನರಸಿಂಹೇಶ್ವರ ಮಹಾರಾಜರ ಶಿಷ್ಯರವರು. ಅವ್ರಂತಲ್ಲಿ ಹೋದೆವು. ನಮ್ಮ ಗೆಳೆಯನು ಅವ್ರ ಶಿಷ್ಯ ಇದ್ದ. ಹಿಂಗಾಗಿ ಅವ್ನು ಕರ್ಕೊಂಡು ಹೋದೆವು. ಹೋಗಿ ಅವತ್ತು ರಾತ್ರಿ ಭಜನೆ ಮಾಡಿ ಮರುದಿವ್ಸ ಮುಂಜಾನೆ ಎದ್ದು ಕುಳಿ ಸ್ನಾನ ಗಿನ ಮಾಡಿದ ಮೇಲೆ ಅವಾಗ ಅವರು ಉಪದೇಶ ಕೊಟ್ರು. ತಮ್ಮ ಹೆಂಗ್ ಪ್ರಕಾರ ಮೇಲೆ ಉಪದೇಶ ಕೊಟ್ಟು ತಗೊಂಡು ಬಂದೆವು. ಬಂದು ಮರುದಿವ್ಸ ಮತ್ತೆ ಜಾತ್ರೆ ಯಾಕ ಫಿಕ್ಸ್ ಡ್ಯೂಟಿ ಇತ್ತು ನನಗ. ಅವಾಗ ಮರುದಿವ್ಸ ಡ್ಯೂಟಿಗೆ ಬಂದ ಕೂಡಲೇ ಯಾಕೋ ಚಿಗರಿ ಏನ್ ಅನಿಸ್ತದ, ಉಪದೇಶ ತಗೊಂಡು ಬಂದಿಲ್ಲ ಹೆಂಗ ಅನಿಸ್ತದ ನಾ ಅಂತ ಕೇಳಿ ಸಹಜಿಕ ಎಲ್ಲರಿಗೂ ಕೇಳಂಗ. ಅವಂದ ಅದೇನ್ರಿ ಅವ್ರು ಕೊಟ್ಟದ್ ಮೊದ್ಲೇ ನನಗೆ ಗೊತ್ತಿತ್ರಿ ಅಂದ್ಬಿಟ್ಟು. ಅಂದ್ರ ಉಳ್ಕಿದ ನಾಮ ಮತ್ತು ಸದ್ಗುರುಗಳಿಂದ ಸಬೀಜ ನಾಮ ಇದ್ರೊಳಗೆ ಏನ್ ಅಂತರದ ಅನ್ನುವಂಥದ್ದು ಅವ್ ಶ್ರವಣನೆ ಮಾಡಿಲ್ಲ ಹೆಂಗ್ ಗೊತ್ತಾಗಬೇಕು. ನಾ ಅಂದೆ ಮಾಡ್ಕೊತ ಹೋಗಪ್ಪ ನಿನಗೆ ಗೊತ್ತಾಗ್ತದ ಅಂತ ಇಷ್ಟ ಅಂದೆ. ಇರ್ಲಿ ಹಿಂಗಾಗ್ತದ, ಅದಕ್ಕೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಂತಾರ. ಅದ್ರ ಸಂಬಂಧ ಅವ್ರವ್ರು ಅಂತವ್ರಿಗೆ ಏನಾಗ್ಬಿಡ್ತದ, ಆ ನಾಮಸ್ಮರಣೆ ಮಾಡೋದೊಂದು ಅದೊಂದು ದೊಡ್ಡ ಒಂದು ಏನಪ್ಪಾ ಅಂದ್ರೆ ದೊಡ್ಡ ಹೋರಾಟ ಮಾಡಿದಂಗೆ ಆಗ್ಬಿಡ್ತದ. ಆದ್ರೆ ಇಷ್ಟೆಲ್ಲನೂ ದಾಟೆ ಹೋಗ್ಬೇಕಂತಾರ ಅವ್ರು. ಯಾರೇ ನಾಮಸ್ಮರಣೆ ಮಾಡಿದ ಕೂತ್ ಕೂಡಲೇ ಒಮ್ಮೆ ಏನಪ್ಪಾ ಅಂದ್ರೆ ಮನಸ್ಸು ಏಕಾಗ್ರತೆ ಆಗುದಿಲ್ಲ. ಮನಸ್ಸಿಟ್ಟು ಒಯ್ದಾಡೋದೆ, ಆ ಕಡೆ ಈ ಕಡೆ ಓಡಾಡೋದೆ, ಮೈ ಕೈ ನುಸಾದಂಗ ಆಗುವುದೇ, ನಿತ್ಯ ಬರುವುದೇ, ತೂಕುಡಿಕೆ ಇವೆಲ್ಲನೂ ಬರ್ತಾವ. ಆದ್ರೆ ಭಗವಂತ ಪ್ರಾಪ್ತಿಯ ಒಂದು ತಳಮಳ ಇತ್ತಂದ್ರ ಇವತ್ರೆಲ್ಲನೂ ಎದುರಿಸ್ಕೊಂಡು ಸಾಧಕ ಮುಂದೆ ಬರ್ಬೇಕಾಗ್ತದ. ಆಮೇಲೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಇದನ್ನೇ ಹೇಳ್ತಾನ. ಅರ್ಜುನ್ ಅಂತಾನ, ಕೃಷ್ಣ ಇದನ್ನೆಲ್ಲ ನೀ ಏನು ಹೇಳಿಕತ್ತಿಲ್ಲ, ಏಕಾಗ್ರತೆ ಅದು ಮನಸ್ಸು ಬಗೆ ಹಿಡಿ, ಹಂಗ್ ಮಾಡು ಹಿಂಗ್ ಮಾಡು, ಅದನ್ನ ಮಾಡು ಇದನ್ನ ಮಾಡು, ನಾಮಸ್ಮರಣೆ ಮಾಡು ಅಂತ. ಕರೆ ಮನಸ್ಸೇ ನಮ್ದು ಬಿಗಿ ಇಡ್ಲಿಕ್ಕೆ ಆಗೋಲ್ಲ. ಏನ್ ಮಾಡೋದು, ಮನಸ್ಸು ನಮ್ ಕೈಯಾಗೆ ನಿಂದಿರೋದಿಲ್ಲ, ಏನ್ ಮಾಡ್ಬೇಕಪ್ಪ ಕೃಷ್ಣ ಅಂತ ಹೇಳಿ ಸಖ್ಯ ಭಕ್ತಿ ನೋಡ್ರಿ ಸಖ ಅವ ಕೇಳ್ತಾನ. ಕೇಳಿದ ಕೂಡ ಕೃಷ್ಣ ಅಂತಾನ, ಹೌದು ಅದು ಎಲ್ಲರಿಗೂ ಮಾಡ್ತದ ಅಂತ. ಎಲ್ಲರಿಗೂ ಮಾಡ್ತದ. ಆದ್ರೆ ಪ್ರಜ್ಞಾ ಜಾಗೃತಿ ಮಾಡ್ಕೊಂಡ ಸತತ ಅಭ್ಯಾಸ ಮತ್ತು ವೈರಾಗ್ಯ ನಮ್ಮಲ್ಲಿ ಉತ್ಪನ್ನ ಆಗ್ಬೇಕು. ವಿಷಯಗಳ ಮೇಲೆ ವಿರಕ್ತಿ, ಇದನ್ನ ವಿವೇಕ ದೃಷ್ಟಿಯಿಂದ ವಿಚಾರ ಮಾಡಬೇಕು. ಸಾರಾಸಾರ ವಿಚಾರ ಮಾಡ್ಕೊಂಡ ಈಗ ಧ್ಯಾನದೊಳಗ ಏನೋ ಮನಿ ಚಿಂತೆ ಬರ್ತದ, ಮಕ್ಕಳ ಚಿಂತೆ ಬರ್ಬೋದು, ಹೆಂಡ್ರ ಚಿಂತೆ ಬರ್ಬೋದು, ಅಥವಾ ಅವ್ರದ್ದು ಬರ್ಬೋದು, ಅವ್ರ ಮುಂದೆ ಬಂದು ನಿಂತಂಗ ಆಗ್ಬೋದು, ಅಥವಾ ಗಳಿಸಿದ ಆಸ್ತಿ ರೊಕ್ಕ ಇವೆಲ್ಲರೂ ಬರ್ಬೋದು, ನೌಕರಿ ಒಳಗಿನ ಒಂದು ಪ್ರಸಂಗಗಳು ಬರ್ಬೋದು. ಇವೆಲ್ಲ ವಿಷಯ ವಾಸನೆಗಳು ಏನವಲ್ಲ, ಇವು ಅಶಾಶ್ವತ. ಇವು ನಮಗ ಜನನ ಮರಣ ಚಕ್ರದಿಂದ ಬಿಡುಗಡೆ ಮಾಡ್ಲಿಕ್ಕೆ ಬಾಧಕವ ಅಂತೇಳಿ ತಿಳ್ಕೊಂಡ ಅವು ಬ್ಯಾಡ ಅನ್ನುವಂಥದ್ದು ವೈರಾಗ್ಯ ಬರ್ಬೇಕಂತಾರ ಅವ್ರು. ನಮ್ಮ ಮಹಾರಾಜರಿಗೆ, ರಂಗರಾವ್ ಮಹಾರಾಜರಿಗೆ ರಾಮಣ್ಣ ಅನ್ನೋ ಒಬ್ಬ ಶಿಷ್ಯ ಇದ್ದ. ಅವ ಏನಂದವ, ಒಮ್ಮೆ ಮಹಾರಾಜರು ಕೇಳಿದ್ರು, ಯಾಕೋ ರಾಮ ಹೆಂಗ್ ನಡೆದದ ನಾಮಸ್ಮರಣೆ ಸರಿಯಾಗಿ ಮಾಡ್ಲಿಕ್ಕತ್ತಿಲ್ಲ ಅಂದ. ಯಪ್ಪ ಮಾಡ್ತನ ಖರೆ ಮನಸ್ಸ ಒಂದ್ ನಮೂನಿ ಹಿಂಗಾಗಿಬಿಡ್ತದಲ್ಲ ಅಪ್ಪ,
ಮತ್ತೊಂದು ಹೊಲ ತಗೊಂಡಂಗ ಆಗ್ತದ, ಮತ್ತೊಂದ್ 2 ಎತ್ತು ತಗೊಂಡಂಗ ಆಗ್ತದ. ಆ ಹೊಲ ಅದ್ರ ಮಗ್ಲಿನ ನಂಬರು ನಾನೇ ತಗೊಂಡಂಗ ಆಗ್ತದ, ಎತ್ತುಗಳು 4 ಎತ್ತು ಮಾಡಿದಂಗ ಆಗ್ತದ. ಬರ್ಪಾಟ ಏನಪ್ಪಾ ಅಂದ್ರ ಇವೆಲ್ಲ ಒಕ್ಕಲ್ತನ ಮಾಡಿದಂತ ಇಂಥವೇ ಬರ್ತಾವ. ಹೆಂಗ್ ಮಾಡ್ಬೇಕಪ್ಪ ನನಗ ಇದು ಹೋಗೋದಿಲ್ಲ ಅಂತಂತಾನ. ಅವಾಗ ಕೂಡಲೇ ಅವ್ರೇನು ಒಂದು ದೃಷ್ಟಾಂತ ಹೇಳ್ತಾರ ನಮ್ಮ ಮಹಾರಾಜರು, ರಂಗರಾವ್ ಮಹಾರಾಜರು. ರಾಮ, ಇವತ್ ನೀನು ಮನ್ಯಾಗ ಕೂತಿರ್ತಿ ಅಂತ ತಿಳ್ಕೊ. ಮನ್ಯಾಗ ಜೇಜ್ ಕಟ್ಟಿ ಮೇಲೆ ಕಂಬಳಿ ಹಾಸ್ಕೊಂಡು ಕೂತಿರ್ತಿ. ಎದುರಿಗೊಬ್ಬ ದುಷ್ಟ ಕೊಲೆಗಡಕ್ ಹೊಂಟಿರ್ತಾನ ನಿನ್ನ ಮನಿ ಮುಂದೆ. ಅವ್ ಹೋಗುವ ಹೊತ್ನ್ಯಾಗ ಏನೋ ನಿನ್ನ ಕಡೆ ಮನಿ ಕಡೆ ಮೋತಿ ಮಾಡಿ ನೋಡ್ತಾನ. ಸ್ವಲ್ಪ ನೋಡಿದ್ಕೊಳ್ಳೆ, ಬಾರಪ್ಪ ಅಂತೇಳಿ ಕರೆದವನ ನಿನ್ನ ಕಂಬಳಿ ಮೇಲೆ ಕೂಡ್ಸಿಸಿ ಚಾಗಿ ಮಾಡಿ ಕೂಡ್ಸಿದೆ ಅಂದ್ರ ಯಾರೂ ಕರಿತಿರುದಿಲ್ಲ ಅವನ. ಮತ್ ನೀ ಕರೆದ ಕೂಡಲೇ ಅವ ಅಂತಾನ ಒಳ್ಳೆ ಚಲೋ ಆತ್ ಹೋಗ ಅಂತೇಳಿ ಅವ್ ಬಂದ್ ನಿನ್ ಜೋಡಿ ಕೂಡ್ತಾನ. ಮರುದಿವ್ಸ ನೀ ಕರೀಲಿಲ್ಲ ಅಂದ್ರೂ ಬರ್ತಾನ, ದಿವ್ಸ ಬರುದೇ ಮಾಡ್ತಾನ. ಅದೇ ಅವ ಬಂದ ದುಷ್ಟ ಇದ್ದಾನ, ಅವನೇನು ಇದು ಮಾಡುದಂತೇಳಿ ಈ ಕಡೆ ಮೋತಿ ಮಾಡಿಬಿಟ್ಟೆ ಅಂದ್ರ ಇವೇನ್ ನನಗೆ ಕರಂಗ್ ಕಾಣಿಸಲ್ಲ ಅಂತೇಳಿ ಅವಂಗೆ ಸೀದಾ ಹೋಗಿಬಿಡ್ತಾನ. ಮುಂದೆ ಆ ಮನೆಗೆ ಅವ್ ಬರುವುದಿಲ್ಲ. ಹಂಗ ಈ ದುಷ್ಟ ವಿಚಾರಗಳು ಬಂದ್ರೆ ಅದ್ರ ಕಡೆ ಮನಸ್ಸು ಯಾಕೆ ಕೊಡ್ತೀಪ ನೀನು? ಬಿಟ್ಬಿಡು, ಅದು ಬೇಡ, ಅದು ಅಲ್ಲ ಅಂತೇಳಿ ಹಿಂಗ ನೀನು ಇದು ಮಾಡು ಅಂತ ಯಾರ. ಇದೊಂದು ಏನಪ್ಪಾ ಅಂದ್ರ ನಾಮ ಸಾಧನೆ ಮಾಡೋರು ಇದನ್ನ ತಿಳ್ಕೊಂಡಿರ್ಬೇಕು ಅನ್ನುವಂಥದ್ದು ಒಂದನೇದ್ದು. ಇನ್ನು ಎರಡನೇದ್ದು, ಪರಿಸರವನ್ನು ದೂರ ಬೇಡ ಅಂತಾರು. ಪರಿಸರ ದೂರ ಅದನ್ನೇ ಮಾಡ. ಏನ್ರಿ ಬಹಳಷ್ಟು ಮಂದಿ ಏನಂತಾರ ಗೊತ್ತನ್ರಿ, ನಾಮಸ್ಮರಣೆ ಹಂಗ ನೋಡ್ರಿ. ಏನ್ ನಾಮಸ್ಮರಣಿ ಮನ್ಯಾಗ ಗದ್ಲ ಇದು ಇವೆಲ್ಲ ಏನಾಗಿಬಿಟ್ಟದಂದ್ರೆ ನಮಗೀಗ ಭಾಳ ಕಠಿಣ ಅದರಿ. ಆ ಗದ್ದಲ್ದಾಗ ಹೆಂಗ್ ನಾಮಸ್ಮರಣೆ ಏಕಾಗ್ರತನೆ ಬರುದಿಲ್ರಿ ಅಂತೇಳಿ ಹಿಂಗೆಲ್ಲ ಅದನ್ನೇ ಏನರೇ ಒಂದ್ ದೊಡ್ಡದು ಮಾಡಿ ಹೇಳಿ ನಾಮಸ್ಮರಣೆ ನಾವು ಮಾಡಿಲ್ಲ ಅದಕ್ಕೆ ಅನ್ನೋದಕ್ಕೊಂದು ಅದೊಂದು ಇದು ಹೇಳ್ಬಿಡ್ತಾರೆ. ಇಲ್ಲಿಕ್ಕಂದ್ರೆ ನಿದ್ದೆ ಬರ್ತದ ಅಂತ ಹೇಳ್ತಾರ. ಹಿಂಗ ಏನೇ ಇರೋದಕ್ಕೆ ನಿದ್ದೆರೆ ಬರ್ಲಿ ಗಲಾಟೆರೇ ಇರ್ಲಿ, ಅವಾಗ ಗಲಾಟೆ ಒಳಗೆ ನೀ ಮಲ್ಕೋತಿಲ್ಲೋ. ಹಂಗ ಈ ಗದ್ದಲದೊಳಗೆ ನೀ ನಾಮಸ್ಮರಣೆ ಮಾಡು. ಬ್ರಹ್ಮಚೈತನ್ಯ ಮಹಾರಾಜರಂತೆಲ್ಲ ಒಬ್ಬ ಶಿಷ್ಯ ಬಂದಂದ ಮಹಾರಾಜರು ಕೇಳೋದಿದೆ, ಸದ್ಗುರುಗಳು ಏನ್ ಕೇಳ್ತಾರ, ಯಾಕಪ್ಪ ನಾಮಸ್ಮರಣೆ ನಡೆದದಿಲ್ಲೋ ಅಂತಂತಾರ. ಯಾಕ ಅದನ್ನ ಅವ್ರು ತಮ್ಮ ಸ್ವರೂಪನೇ ಕೊಟ್ಟಿರ್ತಾರ, ಅದನ್ನ ನೀವು ಮಾಡ್ರಪ್ಪ ಸಾಕ್ಷಾತ್ಕಾರ ಮಾಡ್ಕೋರಿ ಅಂತ ಹೇಳಿ ಕೊಟ್ಟಿರ್ತಾರ. ಅದನ್ನೇ ಕೇಳಾರು. ನಮ್ಮ ಮಹಾರಾಜರಾದ್ರು ಅದನ್ನೇ ಕೇಳ್ತಿದ್ರು. ಓದ್ಕೊಳ್ಳಿ, ಯಾಕಪ್ಪ ನಾಮಸ್ಮರಣೆ ನಡೆದದಿಲ್ಲೋ ಅಂತಂದು ಕೇಳ್ತಿದ್ರು. ಮಾಡಪ್ಪ ಮಾಡು ಅಂತಂತಿದ್ರು. ಹಂಗ ಕೇಳಿದ ಕೂಡಲೇ ಅವನಂತ ಏನ್ ಮಾಡ್ತೀರಿ ಮಹಾರಾಜರ, ನಮ್ಮ ಎಲ್ಲ ಸಿಟಿ ಒಳಗ್ ಮನಿ ಏನ ಮೇನ್ ರೋಡಿಗೆ ಮನಿ, ಸಣ್ಣದೊಂದು ಮನಿ ಅದ, 3 ಮಂದಿ ಮಕ್ಕಳು, ಇಷ್ಟೆಲ್ಲ ಗದ್ದಲ್ದಾಗ ಹೆಂಗ ಆಗ್ತದ್ರಿ? ಬಸ್ಸಿನ ಅವಾಜ, ಗಾಡಿ ಹಾರ್ನ ಈರ್ನ ಕೇಳಿಸೋದು, ಮನ್ಯಾಗ ಹುಡುಗರು ಗದ್ದಲ ಅವತರಿದು, ಇಂಥದ್ರಾಗ ಏನ ನಾಮಸ್ಮರಣೆ ಕ್ಷಮಾ ಮಾಡ್ರಿ ನನ್ನ ಕಡೆ, ಅದರಿಂದ ಈ ಗದ್ದಲಿಂದ ಆಗವಲ್ತ್ರಿ, ನಮಗೆ ಏಕಾಂತೆ ಸಿಗವಲ್ತಾಗ್ಯದ ಅಂತಂದ. ಬ್ರಹ್ಮಚೈತನ್ಯ ಮಹಾರಾಜರು ಅದ್ರಂತ, ಎಷ್ಟು ಮಕ್ಕಳವ ನಿನಗಂದ್ರ? 3 ಮಕ್ಕಳವರಿ. ಮತ್ತ ಅವಾಗ ಏಕಾಂತ ಯಾಕೆ ಸಿಕ್ತೋ ನಿನಗಂತ ಕೇಳಿದ್ರಂತ. ಹಂಗ ಏನರೇ ಒಂದ್ ನೆವ ಹೇಳ್ಬೇಡ್ರಿ, ಪರಿಸರವನ್ನು ದೂರ ಬೇಡ್ರಿ ಅಂತೇಳಿ ಇವರು ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರ. ಇನ್ನ ಶರೀರಕ್ಕೆ ಒಂದು ಶಿಕ್ಷಣ ಕೊಡ್ರಿ ಅಂತಾರ. ನೀವು ಅವ್ರ ಏನಂತಾರ, ಶರೀರಕ್ಕೆ ಒಂದು ಶಿಕ್ಷಣ ಕೊಡಬೇಕು. ಅದು ಹೆಂಗ್ ಕೊಡಬೇಕು? ಆಹಾರ ಸೇವನೆ ವಿಷಯದಲ್ಲಿ ಎಚ್ಚರ ವಹಿಸಬೇಕು. ಸಾಧಕ ಏನ್ ಮಾಡಬೇಕು? ಆಹಾರ ಮನಸ್ಸಿಗೆ ಬಂದಂತ ಆಹಾರ ತಿನ್ನಬಾರದು, ಬಕ್ಕಳನ್ನು ತಿನ್ನಬಾರದು. ಮನಸ್ಸಿಗೆ ಬಂದಂತ ಆಹಾರ ತಿನ್ನಬಾರ್ದು ಒಂದನೇದ್ದು. ಎರಡನೇದ್ದು ಬಕ್ಕಳು ತಿನ್ನಬಾರ್ದು. ಆಮೇಲೆ ಶರೀರಕ್ಕೆ ಒಗ್ಗುವಂತ ಸಮತೋಲನ ಆಹಾರ ತಿನ್ನಬೇಕು. ಅದು ಹಿತದಿಂದ ತಿನ್ನಬೇಕು, ಮಿತವಾಗಿರಬೇಕು, ಹಿತವಾಗಿರಬೇಕು. ಸಾತ್ವಿಕ ಆಹಾರ ಅದ ಅಂತೇಳಿ ಶಿಸ್ತಾಗಿ 4 ಬಿಸಿ ಬಕ್ರಿ ಹಾಲ ಹಾಕೊಂಡು ಮುರಿದಾಕೊಂಡು ಹೊಡಿದು ಮತ್ತ ಅದು ಏನಾಗ್ತದ, ಸಾತ್ವಿಕ ಆಹಾರ ಉಂಡ್ರು ಸಹಿತ ತಾಮಸಿ ಆಹಾರ ಆಗುತ್ತೆ. ನಿದ್ದೆ ಬಂದ್ಬಿಡ್ತದ, ಅಮಲು ಬಂದ್ಬಿಡ್ತದ, ತೂಕಡಿಕೆ ಬರ್ತದೆ. ಅದಕ್ಕೆ ಭೋಜನ ಕರಾವೆ ಪರಿಮಿತ, ಸಾಧಕಾಚಿ ದಶ ಉದಾಸ ಸಾವೆ ಉಪಾದಿನ ಸಾವೆ ಅಂತರ್ಬಾಯ ಅಂತ ತುಕಾರಾಮ್ ಮಹಾರಾಜರು ಸಾಧಕರ ಬಗ್ಗೆ ಹೇಳೋತ್ನ್ಯಾಗ, ಲೋಲುಪ್ಯತಾಕಾಯ ನಿದ್ರೇತೆ ಜಿನಾವೆ ಭೋಜನ ಕರಾವೆ ಪರಿಮಿತ. ಒಂದು ಪರಿಯಿಂದ ತಿನ್ರಿ, ಮಿತದಿಂದ ತಿನ್ರಿ, ಹಿತವಾದದ್ದನ್ನೇ ತಿನ್ರಿ ಅಂತಾರ. ಆಮೇಲೆ ಒಳ್ಳೆ ವ್ಯಾಯಾಮ ಮಾಡ್ಬೇಕು. ತಿಂದಷ್ಟು ಪಚನ ಆಗುವಷ್ಟರೇ ವ್ಯಾಯಾಮ ಮಾಡ್ಬೇಕು. ಏನು ಬಹಳಷ್ಟು ಬರೇ ಜಿಮ್ಮಿಗೆ ಹೋಗಿ ಬರೇ ಅದನ್ನೇ ಮಾಡ್ಕೊತ ಕೂಡುದಲ್ಲ, ಶರೀರನ ಬೆಳೆಸೋದಲ್ಲ. ನೀ ತಿಂದ ಆಹಾರ ಪಚನ ಆತಂದ್ರೆ ಅಲ್ಲಿಗೆ ಮುಗೀತದು. ಏನು ಅವನ್ನೆಲ್ಲ ಬಹಳಷ್ಟು ತಲೆ ಕೆಡಿಸ್ಕೋಬಾರ್ದು. ತಿಂದ ಆಹಾರ ಪಚನ ಆಗ್ಬೇಕು. ಪಚನ ಆತಂದ್ರೆ ನಿನಗೆ ಹಸು ಆಗ್ತದ, ಪಚನ ಆತಂದ್ರೆ ಪ್ರಸನ್ನ ಇರ್ತದ, ಪ್ರಸನ್ನತೆ ಒಳಗೆ ನಿನ್ನ ನಾಮಸ್ಮರಣೆ ಆಗ್ತದ. ಇಷ್ಟು ಶರೀರಕ್ಕೆ ಒಂದಿದೊಂದು ಶಿಕ್ಷಣ. ನಾಮಸ್ಮರಣೆ ಮಾಡ್ಬೇಕಾಯ್ತಂದ್ರೆ ಸಾಧಕ್ಕಿದ್ದವ ಊಟ ಮಾಡೋದ್ರಾಗ ಸ್ವಲ್ಪ
ಹಿಡಿತನಾಗಿರ್ಬೇಕು. ಆಮೇಲೆ ತಾಮಸಿ ಆಹಾರ ತಿನ್ನಬಾರ್ದು. ಬೆಳ್ಳುಳ್ಳಿ, ಮೆಣಸಿಕಾಯಿ, ಅವೇನ ಒಂದು ಉಳ್ಳಾಗಡ್ಡಿ, ಪ್ರಚೋದಕ ಇಂದ್ರಿಯಗಳಿಗೆ ಪ್ರಚೋದನೆ ಕೊಡುವಂತಹ ಆಹಾರವನ್ನ ಸೇವನೆ ಮಾಡಬಾರದು. ಇಷ್ಟು ಅಂತ ತಿಳ್ಕೊಳ್ಳಿ. ಇನ್ನ ಅವ್ರೇನ್ ಹೇಳ್ತಾರ, ನೈತಿಕ ನಿಯಮ ಪಾಲನಾ ಮಾಡ್ಬೇಕಂತ. ಸಾಧಕ ಒಮ್ಮೆ ನೀವು ಉಪದೇಶ ತಗೊಂಡಿರಿ ಅಂದ್ರೆ, ನಾಮಸ್ಮರಣೆ ಕೂತಿರಿ ಅಂದ್ರೆ ಸಾಕ್ಷಾತ್ಕಾರ ಆಗ್ತದ ಅಂತ ಹಿಂಗ್ ತಿಳ್ಕೊಬೇಡ್ರಿ, ಅಥವಾ ಏಕಾಗ್ರತೆ ಬರ್ತದ, ನಾಮದೊಳಗ ಅಲೌಕಿಕ ಒಂದ ಏನಪ್ಪಾ ಅಂದ್ರ ಅನುಭವ ನಿನಗ ಆಗ್ತದ ಅಂತ ಹಿಂಗ್ ತಿಳ್ಕೊಬೇಡ್ರಿ. ಇದು ಸತತ ಅಭ್ಯಾಸದ, ಅದ್ರ ಜೊತೆ ಇಷ್ಟೆಲ್ಲ ಅವ ನೈತಿಕ ನಿಯಮ ಪಾಲನೆ ಅಂತ. ಅಂದ್ರ ಪತಂಜಲಿ ಅವರು, ಯೋಗಾಚಾರ್ಯ ಪತಂಜಲಿ ಅವರು ಏನ್ ಹೇಳ್ತಾರ, ಯಮ ನಿಯಮಗಳನ್ನು ಒಂದಿಷ್ಟರೇ ಏನಪ್ಪಾ ಅಂದ್ರ ಅದ್ರಾಗ ಸ್ವಲ್ಪ ತಿಳ್ಕೊಂಡವ್ರಿರ್ಬೇಕು. ಯಮ ಮತ್ತು ನಿಯಮ, ಯಮ ನಿಯಮಾದಿಗಳನ್ನ ಸ್ವಲ್ಪ ತಿಳ್ಕೊಂಡಿರ್ಬೇಕಂತಾರ. ಈಗ ನಾನು ಇದನ್ನ ಯಾಕೆ ಇವನ್ನೆಲ್ಲ ಹೇಳಿಕತ್ತೀವಿ ಅಂದ್ರೆ, ಇದು ನನಗೂ ಗೊತ್ತಾಗ್ಲಿ, ನಿಮಗೂ ಗೊತ್ತಾಗ್ಲಿ. ಈಗ ಮಹಾಸ್ವಾಮಿಯ ನಾಮಸ್ಮರಣೆನೆ ನಾವು ಮಾಡ್ತೇವಂದ್ರ, ಆ ನಾಮಸ್ಮರಣೆ ಒಳಗಿನ ಆನಂದ ನಮಗೆ ಅನುಭವಕ್ಕೆ ಬರಬೇಕಾದ್ರೆ ಕೆಲವೊಂದು ಈ ನಿಯಮಗಳನ್ನ ನಾವು ಪಾಲಿಸೇಬೇಕಂತಾರ ಅವರು. ನೀವು ಪಾಲಿಸಲಾರ್ದ ಮಹಾತ್ಮರು ಆ ನಾಮದ ಒಂದು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಆ ನಿಯಮಗಳನ್ನೇ ಪಾಲಿಸ್ಯಾರ. ಸಮರ್ಥ ರಾಮದಾಸ್ ಮಹಾರಾಜರು 12ನೇ ವರ್ಷಕ್ಕೆ ಅಂತರಪಟ ಸರಿಸಿ ಅವಾಗ ಗೋದಾವರಿ ತೀರದಾಗ ನಾಸಿಕದೊಳಗೆ ಪಂಚವಟಿ ಒಳಗೆ ಸಾಧನ ಮಾಡ್ತಿದ್ರು. ಅವಾಗ ಏನ್ ಮಾಡ್ತಿದ್ರು ಅಂದ್ರೆ, 12 ವರ್ಷದ ಹುಡುಗನ ಕಲ್ಪನಾ ಹೇಳ್ರಿ, ನಿಮಗೆ ವಿಚಾರವ ಹೇಳ್ರಿ ನೀವು. ನಮಗಂತೂ ಈಗ 50-60 ಆದ್ರೆ ಇನ್ನ ತಿನ್ನುದ್ರ ಮ್ಯಾಲಿಂದ ಇದು ಹೋಗಲ್ ತೆಗೆದ. ಅವ ಏನ್ ಮಾಡ್ತಿದ್ರಂತ, ನಾರಾಯಣ ಸಮರ್ಥರು ಏನ್ ಮಾಡ್ತಿದ್ರು, ರಾಮದಾಸ್ ಮಹಾರಾಜರು ಇದ್ರಾಗ ಹೋಗಿ ನಾಸಿಕನ್ಯಾಗ ಹೋಗಿ 5 ಮನಿ ಭಿಕ್ಷಾ ಬೇಡ್ತಿದ್ರಂತ್ರಿ. 5 ಮನಿ ಭಿಕ್ಷಾ ಬೇಡಿ ಅವ್ರು ಸಿಕ್ಕಾಪಟ್ಟೆ ಹಾಕಿದ್ರಿ ಇಲ್ಲ, ಸುಮ್ಮನೆ ಎಷ್ಟು ಹಾಕ್ತಾರ ಅಷ್ಟು ತಗೊಂಡು ಬರೋದು. ತಗೊಂಡು ಬಂದ ಆ ಭಕ್ರಿ ಅದ್ರಾಗ ಪಲ್ಯ ಗಿಲ್ಲೆ ಹಾಕಿ ಕೊಡ್ತಿದ್ರು. ಅವತ್ತು ಅವಾಗಿನ ಮಂದಿ ದಾನ ಮಾಡೋ ಪದ್ಧತಿ ಅದು ಹಾಕ್ತಿದ್ರು ಭಿಕ್ಷಾ. ಈಗ ಭಿಕ್ಷಾ ಹಾಕುದು ಗೊತ್ತಿಲ್ಲ, ಬೇಕಾದ್ರೆ ಚೆಲ್ಲುವುದಿಲ್ಲ. ಯಾಕಂದ್ರೆ ಎಲ್ಲರೂ ಫ್ರಿಜ್ ಇಟ್ಟಾರ, ಅದನ್ನ ಇಟ್ಟು ತಂಗಳಿದ್ದದ ಹಂಗೆ 1 ದಿವಸ 2 ದಿವಸ 3 ದಿವಸ ಫ್ರಿಜ್ನಂದದ ಅಂತೇಳಿ ಹಂಗೆ ತಿಂದು ಕೂಡಲೇ ಕೆಡುದು, ಕೆಟ್ಟ ಕೂಡಲೇ ದವಾಖಾನಿಗೆ ಹೋಗುದ್ರು ಹೊಟ್ಟಿ ಕೆಡ್ಸ್ಕೊಂಡು. ಹಿಂಗ ದಾನಾಗೇನ ಮಾಡೋದು. ಈಗ ಯಾಕೆ ಬಂದಾದು ಅಂದ್ರೆ ಅವ್ರಂತಾರ, ಇವರೇ ತಿನ್ಕೋತಿದ್ದಾರ, ನಮಗೇನು ಹಾಕ್ತಾರ ಅಂತೇಳಿ ಈಗ ಇದು ಆಗೋದಿಲ್ಲ. ಈ ಯಮ ನಿಯಮಗಳಂದ್ರೆ ಏನು? ಈ ಯಮ ನಿಯಮ ಬಹಳಷ್ಟು ಮಂದಿಗೆ, ನಿಮಗೆ ಕೆಲವೊಬ್ಬರಿಗೆ ಎಲ್ಲರಿಗೂ ನಿಮಗೆ ಗೊತ್ತಿರ್ಬೇಕು. ಬಹಳಷ್ಟು ಮಂದಿ ಏನಂತಾರ, ನಾಮಸ್ಮರಣೆ ಮಾಡ್ಲಿಕ್ಕತ್ತೀರಪ್ಪ, ಯಮ ನಿಯಮಗಳನ್ನ ಏನಪ್ಪ ಅನಿಸ್ತೇನೋ ನೀನು? ಯಮ ನಿಯಮದೊಳಗ ಅಂದ್ರೆ ಏನು? ಯಮ ಅಂದ್ರೆ ಅದ್ರಾಗ ಎಷ್ಟವ ಅಂದ್ರ 5 ಇದು ಅವ. ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ, ಇವು 5 ಏನವಲ್ಲ ಯಮ ಇದ್ರೊಳಗೆ ಬರ್ತಾವ. ಅಹಿಂಸೆ, ಸಾಧಕ ಹಿಂಸಾ ಮಾಡಬಾರ್ದು, ಅಹಿಂಸಾವಾದಿ ಆಗಿರ್ಬೇಕಂತ ನೋಡ್ರಿ. ಅಂದ್ರೆ ಯಾರ ಅಂತಃಕರಣಕ್ಕೂ ನೋವು ಮಾಡಬಾರ್ದು, ಯಾವ ಜೀವ ಹತ್ಯಾನು ನಿನ್ನಿಂದ ಆಗಬಾರ್ದು. ಜೀವ ಹತ್ಯೆ ಅಂದ್ರೆ ಜೀವ ಹತ್ಯೆ ಏನ್ ಮಾಡ್ತಾರೆ ಬಿಡ್ರಿ, ಸಾಂಪ್ರದಾಯಿಕ ಬದ್ಧರಾಗಿ ಏನ್ ಮತ್ತೊಂದು ಕೊಲ್ಲೋದು ಅದಂತರೂ ಮಾಡುದಿಲ್ಲ ಅಂತ ಹಿಂಗ್ ನೀವು ಅನ್ಬೋದು. ಖರೆ ಜೀವ ಹತ್ಯಾದ ಇನ್ನ ಒಂದು ಪ್ರಕಾರ ಹೇಳ್ಬೇಕಂದ್ರೆ, ಒಬ್ಬ ಸಾತ್ವಿಕ ಮನುಷ್ಯನ ಅಂತಃಕರಣ ನೋಯಿಸಿದ್ರಿ ಅಂದ್ರೆ ನೀವು ಒಬ್ಬರನ್ನ ಕೊಂದಷ್ಟು ಪಾಪದ. ಅದಕ್ಕ ನಿಂದಿಸಿ ನುಡಿಯದಿರಾರನು ಅಂತ ಹೇಳ್ತಾರ. ನಿಜಗುಣ ಅಂತಾರ, ನಿಂದಿಸಿ ನುಡಿಯದಿರಾರನು, ಮನಸ್ಸಿಗೆ ಬಂದಂತೆ ನಡೆಯರಿಹಿದಲ್ಲಿ. ಮನಸ್ಸಿಗೆ ಬಂದಾಗ ನಡಿಬೇಡ. ಕುಂದು ಒಡೆಯದರು, ಯಾರ ತಪ್ಪುಗಳನ್ನು ಎತ್ತಿ ಆಡಬೇಡ. ಕಾಮಾದಿಗಳ ಜಯಿಸಿ ಎಂದು ಕರಪಿಡಿದು ಅನುಗ್ರಹಿಸುವ ಶ್ರೀಗುರು ವಚನೋಪದೇಶವ ನಾಲಿಸಿದಾಗಳಹುದು ನರರಿಗೆ ಮುಕ್ತಿ. ಮತ್ತವ್ರಂತಾರ, ದುರಿತ ಕರ್ಮವನ್ನೊಲ್ಲದಿರು, ಕೆಟ್ಟ ಕೆಲಸ ಮಾಡಬೇಡ. ಗುರುಗಳು ಹೇಳ್ತಾರ ಇದನ್ನೆಲ್ಲ. ಇವನ್ನೆಲ್ಲ ನೀ ಪಾಲಿಸಿದೆ ಅಂದ್ರೆ ನಾಮಸ್ಮರಣೆ ಹತ್ತದ, ಇರ್ಲಿಕ್ಕಂದ್ರೆ ನಾಮೀಯ ಸ್ವರೂಪ ಹೆಂಗ್ ಗೋಚರ ಆಗ್ತದ. ಅವ್ರಂತಾರ, ದುರಿತ ಕರ್ಮವನ್ನಲ್ಲದಿರು, ಕೆಟ್ಟ ಕೆಲಸ ಎಂದು ಮಾಡಬೇಡ, ಪುಣ್ಯವನೇ ಮಾಡು. ಪುಣ್ಯ ಮಾಡಂತಂದಿಲ್ಲ ಅವರು. ಪುಣ್ಯ ಮಾಡಂದ್ರೆ ಸ್ವಲ್ಪ ಪಾಪ ಮಾಡಿದ್ರೆ ನಡೀತ ಅಂದಂಗ ಅದು. ಪುಣ್ಯವನೇ ಮಾಡು ಅಂದ್ರೆ ಪಾಪ ಮಾಡ್ಲಿಕ್ಕೆ ಹೋಗ್ಬೇಡ ನೀನು. ಏನು ಮತ್ತಿನ್ನು ಪಾಪ ಪುಣ್ಯದ ಒಂದು ಲೆಕ್ಕದ ಬಗ್ಗೆ ಹೇಳ್ಬೇಕಾದ್ರ ತುಕಾರಾಮ್ ಮಹಾರಾಜರು ಅಂತಾರ, पुण्य पर उपकार पापते पर पीड़ा, पुण्य पर उपकार पापते पर पीड़ा, आनिक नाही जोड़ा नाही दूजा, आनिक नाही जोड़ा नाही दूजा, पुण्य पर उपकार ಪಾಪತೆ ಪರ. ಎರಡೇ ಮಾತನ್ನ ಹೇಳ್ಯಾರ. ಪುಣ್ಯ ಪರ ಉಪಕಾರವೇ ಪುಣ್ಯ, ಪರಪೀಡೆಯೇ ಪಾಪ.
ಈ ಪರಪೀಡ ಮಾಡೋದು. ಅದಕ್ಕ ಪುಣ್ಯವನೇ ಮಾಡು, ಹರನಡಿವಿಡಿ, ಸದ್ಗುರುಗಳ ಪಾದವನ್ನು ಗಟ್ಟಿಯಾಗಿ ಹಿಡಿ, ಶಾಂತರೊಡನಾಡು, ಸಂತರ ಸಂಘದೊಳಗಿರು, ಏನು ಹರನಿಡಿವಿಡಿ, ಶಾಂತರೊಡನಾಡು ಒಡನಾಡು, ಕರುಣವಿರಲಿ ಜೀವರೊಳು, ಜೀವ ಮಾತ್ರ ದಯಾಭಾವ ಇರಲಿ. ಇವೆಲ್ಲ ವಿಚಾರಗಳನ್ನ ಅವ್ರು ಹೇಳ್ಯಾರ. ನಾವು ಹೇಳಿದ್ರು ಸಹಿತ ನಮ್ಮ ಮನಸ್ಸಿಗೆ ಬಂದಂಗಿದ್ದು ನಾಮಸ್ಮರಣೆ ಮಾಡ್ತೇವ್ರಿ ಅಂತೇಳಿ ಅಗದಿ ಏನು ಬಹಳಷ್ಟು ಸತ್ಸಂಗ ಮಾಡಿ, ಬಹಳಷ್ಟು ಸಪ್ತಾಹಗಳನ್ನು ಮಾಡಿ, ಬಹಳಷ್ಟು ಉತ್ಸವಾದಿಗಳೊಳಗೆ ಭಾಗವಹಿಸಿ ಓಡಾಡಿದ್ರು ಮಾಡಿದ್ರು ಸಹಿತ ಒಳಗೆ ಇವನ್ನೆಲ್ಲ ಪರಕ್ ಮಾಡ್ಕೋಬೇಕು. ನಿಯಮ, ಯಮ, ಇದೇನು ಅಹಿಂಸೆ, ಸತ್ಯ. ಸಾಧಕ ಸತ್ಯದಿಂದ ನಡಿಬೇಕು. ಸತ್ಯನೇ ನಡಿಲಿಕ್ಕೆ ಆಗ್ಲಿಲ್ಲ, ಇವ್ ಹಂಗೆ ಸುಳ್ಳನೇ ಸತ್ಯ ಮಾಡ್ಕೋತ, ಮಂದಿಗೆ ನಾಟಕ ಮಾಡ್ಕೋತ, ಮಂದಿಗೆ ಮೋಸ ಮಾಡ್ಕೋತ, ತನ್ನ ಬ್ಯಾಳಿ ಬೇಯಿಸ್ಕೋತ ಇವ್ ಹೋಗ್ಬಿಟ್ಟ ಅಂದ್ರ ಅವಾಗ ಹೆಂಗ್ ಉದ್ಧಾರ ಆಗ್ತಾನ್ರಿ? ಸತ್ಯಕ್ಕಾಗಿ ಹಿಂಗ್ ನಿಂದಿರ್ಬೇಕಲ್ಲ, ಸತ್ಯದ ಬೆನ್ ಹತ್ಬೇಕು. ಸತ್ಯದ ಬೆನ್ ಹತ್ಲಾರ ಸದ್ವಸ್ತು ಹೆಂಗ್ ಸಿಗ್ತದಂತಾರ ಅವರು. ಇವತ್ತಿನ ದಿವ್ಸ ನಾವು ನೋಡ್ಲಿಕ್ಕಾಗಿ ಸತ್ಯ ಅನ್ನುವಂಥದ್ದು ಹೆಂಗಾಗ್ಯದಂದ್ರ, ಸತ್ಯ ಅಂದ್ರೆ ಅವ್ನ ಬೆನ್ನ ಹತ್ಲಿಕ್ಕೆ ಸಹಿತ ಎಲ್ಲರೂ ಹಿಂಸರಿತಾರೆ. ಯಾರು ಸತ್ಯದಿಂದ ನಡೀತಿರ್ತಾರಲ್ಲ ಅವ್ನ ಬೆನ್ನ ಹತ್ಲಿಕ್ಕೆ ಸತ್ಯ ಹಣಗಳು ಸಹಿತ ಬರ್ಲಿಕ್ಕೆ ತಯಾರಾಗುವುದಿಲ್ಲ ಅಂತ. ಹಂಗ ಸತ್ಯ ಅನ್ನೋದು ಬಹಳ ಕಠಿಣ ಅದ. ಅದು ಅಂತದ್ದು ಸತ್ಯ ಮಾರ್ಗವನ್ನ ನಡೀತಿರ್ಬೇಕು. ಇದು ಯಮ ಈ ನಿಯಮದೊಳಗ, ಈ ಯಮದೊಳಗ ಈ ಎರಡನೇದ್ದು ಇದು. ಇನ್ನ ಅಸ್ತೇಯ ಬಹಳಷ್ಟು ಏನಪ್ಪಾ ಅಂದ್ರ ಭಗವಂತನ ಒಂದು ನಾಮದ ಬಗ್ಗೆ, ಭಗವಂತನ ಪ್ರಾಪ್ತಿಯ ಬಗ್ಗೆ ಪ್ರೇಮ ಇರಬೇಕು. ಬ್ರಹ್ಮಚರ್ಯವನ್ನು ಪಾಲಿಸ್ಬೇಕವ. ಲಗ್ನ ಆದ್ರೆ ಹೆಂಗ್ ಬ್ರಹ್ಮಚರ್ಯ ಅದಕ್ಕೆ ಒಂದು ನಿಯಮದ. ಲಗ್ನ ಆದವರಿಗೆ ರಾಮನು ಇದ್ದ, ಕೃಷ್ಣಾದಿಗಳು ಇದ್ರು. ಅದನ್ನು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತ, ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿ ಅಂತ. ಕೃಷ್ಣ ಬಳಸಿ 60,000 ಏನೋ ಹೆಂಡ್ರಿದ್ರಂತ ಅವಾಗ. ಇಷ್ಟೆಲ್ಲ ಇದ್ರು ಸಹಿತ ಅವ್ ಬ್ರಹ್ಮಚಾರಿ ಅನಿಸ್ಕೊಂಡಂತ. ಹಂಗ ಅದೊಂದು ರೀತಿ, ಒಂದೊಂದು ಸ್ಥಿತಿ ಅದ, ಮಾನಸಿಕ ಸ್ಥಿತಿ ಅದ, ಅದು ಹಂಗಿರ್ಬೇಕು. ಇನ್ನು ಅಪರಿಗ್ರಹ, ಇವಂದೆಲ್ಲ ಏನಪ್ಪಾ ಅಂದ್ರೆ ಇವು 5 ಯಮ. ಇನ್ನು ನಿಯಮ ಅಂದ್ರೆ ಯಾವುವು? ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಶೌಚ ಅಂದ್ರೆ ಏನ್ರಿ? ನಿಯಮದೊಳಗೆ ಬರ್ತಾರ. ಶೌಚ ಅಂದ್ರೆ ಏನು? ಶರೀರದ ಒಳಗೂ ಹೊರಗೂ ಸಾಕಷ್ಟು ಶುದ್ಧವಾಗಿರ್ಬೇಕು. ಶರೀರ ಮ್ಯಾಲ ಎಷ್ಟೇ ಶುದ್ಧ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ. ಮ್ಯಾಲ ಚಲೋ ಹಿಂಗೆಲ್ಲ ಅರ್ಬಿ ಹಾಕೊಂಡು ಅಗದಿ ನೀಲಿ ಗಿಲಿ ಹಾಕೊಂಡು ಅದೇನ ನೋಡ್ಬಾರ್ದು. ಹೊರಗೆ ಅಗದಿ ಶಿಸ್ತು ದಾಡಿಗಿರಿ ಮಾಡ್ಕೊಂಡು ಏನ್ ಅಗದಿ ಚಕಾಚಕ್ ಸಂತೃಗತೆ ಇದ್ರು ಅಷ್ಟಕ್ಕೆ ಮುಗಿಲಿಲ್ಲ. ಅಂತರಂಗನೂ ಶುದ್ಧಿ ಆಗ್ಬೇಕಂತಾರ. ಒಳಗ ಹೊರಗ ಇವೆಲ್ಲ ಶುದ್ಧ ಇರಬೇಕು. ಅದಕ್ಕೆ ಜ್ಞಾನೇಶ್ವರ ಮೌಲ್ಯ ಅಂದ್ರು ಏನಪ್ಪಾ ಅಂದ್ರ ಧಾಕುಟಿ ಮಣೋಣೆ ಅಂತಂದ್ರ ಅವ್ರು ಇದು ಹೊರಗ ಒಳಗ ಶುದ್ಧ ಇರ್ಬೇಕು. ಬರೀ ಅದೇನ ಮ್ಯಾಲ ಎಷ್ಟೇ ಚಂದ ಇರುದು ಒಳಗೇನು ಇರ್ಲಿಲ್ಲ, ಅಥವಾ ಒಳಗೇನು ಇರ್ಲಿಲ್ಲ, ಒಳಗೆಲ್ಲ ಇತ್ತು ಮ್ಯಾಲ ಒಂದ ಮನೆ ಹೊಲಸಿದ್ರ ಮ್ಯಾಲೆ ಅಕಸ್ವೇ ನಾವೇನ್ರಿ ಬ್ರಹ್ಮಜ್ಞಾನಿನೇ ಇದ್ದಂತೇಳಿ ಏನ್ ಶರೀರ ಮೇಲೆ ಮೋನೆ ಹೋಗ್ಯದಂತೇಳಿ ಕೆಟ್ಟ ಹೊಲಸು ಮಾಡ್ಕೊಂಡು ಜಳಕಿಲ್ಲ, ಇದು ಇಲ್ಲ, ದಾಡಿ ಬಿಟ್ಕೊಂಡು ಕೆಟ್ಟ ಒಂದ್ ನಮೂನಿ ಮೂಗನ್ಯಾಗ ಕಣ್ಣಾಗ ಇವೆಲ್ಲ ಒಂದ್ ನಮೂನಿ ಹೊಲಸು ಸೋರ್ತಿರ್ತಾವ 9 ದ್ವಾರದಿಂದ. ಅವನ್ನೆಲ್ಲ ಇಟ್ಕೊಂಡ ಇದು ಮಾಡಿದ್ರೆ ಅದರ ಏನ್ ಚಂದ ಅಂತಾರವ್ರು. ಅದಕ್ಕ ಅವಸ್ಥಾ ಧಾಕುಟಿ ಮಣುನೆ ಅಂದ್ರವ್ರು. ಹೊರಗಿನ ಅವಸ್ಥಾ, ಆಂತರಿಕ ಅವಸ್ಥಾ, ಬಾಹ್ಯ ಅವಸ್ಥಾ, ಇವೆರಡು ಸಾಧಕನು ಸುದ್ದಿರ್ಬೇಕು. ಹೊರಗಟ್ಟೆ ಸುದ್ದಿದ್ರು ನಡೀದಿಲ್ಲ, ಒಳಗಟ್ಟೆ ಸುದ್ದಿದ್ರು ನಡೀದಿಲ್ಲ. ಒಳಗ್ ಸುದ್ದಿದ್ರು ಹೊರಗೂ ಸುದ್ದಿರ್ಬೇಕು, ಹೊರಗ್ ಸುದ್ದಿದ್ರು ಒಳಗೂ ಸುದ್ದಿರ್ಬೇಕು. ಸಾಕ್ರೆಟಿಸ್ ಅವರು ಪ್ರವಚನ ಒಂದು ಊರೂರಿಗೆ ಹೋಗಿ ಪ್ರವಚನ ಮಾಡ್ತಿದ್ರಂತ್ರಿ. ಸಾಕ್ರೆಟಿಸ್ ಅವರು ಮಾಡೋ ಹೊತ್ನ್ಯಾಗ ಅವ್ರಿಗೊಂದು ಇಳ್ಕೊಳಿಕ್ ಒಂದು ಕೋಲಿ ಕೊಟ್ಟಿದ್ರು. ಪ್ರವಚನಕಾರರಿಗೆ ಹೋಗ್ತಾರಿಗೆ ಇಳ್ಕೊಳಿಕ್ ಒಂದು ಕೋಲಿ ಕೊಟ್ಟಿದ್ರು. ಮತ್ತು ಊರಾಗ ಹೋಗೋರು 8 ದಿವಸ ಒಂದು ಊರಾಗ ಮಾಡಿ ಮತ್ತೊಂದು ಊರಿಗೆ ಹೋಗೋರು ಅವ್ರಿಗೆ 8 ದಿವಸ ಇರ್ಲಿಕ್ಕಂತ ಒಂದು ಕೋಲಿ ಕೊಟ್ಟಿದ್ರು. ಇವು ಸಾಕ್ರೆಟಿಸ್ ಅವ್ರು ಏನ್ ಮಾಡಿದ್ರು, ತಮ್ಮಂತಲ್ಲಿ ಒಂದು ಕನ್ನಡಿ ಇಟ್ಟಿದ್ರು. ಆ ಕನ್ನಡಿ ತಮ್ಮ ಕೊಲೆಯಾಗ ಹಾಕೊಂಡ ಪ್ರವಚನಕ್ಕೆ ಹೋಗುವ ಹೊತ್ನ್ಯಾಗ ಎಲ್ಲ ಡ್ರೆಸ್ ಗೀಸ್ ಹಾಕೊಂಡು ಸಜ್ಜ ಹಾಕೊಂಡ ಕನ್ನಡಿ ಮುಂದೆ ನಿಂತ ನೋಡ್ಕೊಂಡು ಪ್ರವಚನಕ್ಕೆ ಬರ್ತಿದ್ರು. ಬಂದು ವೈರಾಗ್ಯದ ನಿರೂಪಣೆ ಮಾಡಿದ ಕೂಡ ನಮ್ಮಂತವ್ರು ಇರ್ತಾರಲ್ಲ ಅಂಡು ಪಾಂಡುಗಳು, ಎಷ್ಟು ದೇಹದ ಮೇಲಿನ ವೈರಾಗ್ಯದ ಬಗ್ಗೆ ದೇಹಾಭಿಮಾನ ಬಿಡಬೇಕು ಅದು ಇದು ಮಾತಾಡ್ತಾರ. ಇವರು ತಮಗೆ ಹೋಗಿಲ್ಲ ಅಂತ ಅಲ್ಲಿ ಕತ್ತಿ ಕುತ್ಕೊಂಡ ಅವ್ರ ಕೊಲೆಯಾಗ ಹೋಗಿ ನೋಡಿನಿ ಕನ್ನಡಿ ಇಟ್ಟಾರ, ಕನ್ನಡಿಯಾಗ ನೋಡ್ಕೊಂಡು ಅಗದಿ ಶಿಸ್ತಾಗಿ ಬರ್ತಾರ ಇವರು. ಮತ್ ಇವ್ರಿಗೆಲ್ಲ ದೇಹದ ಮೇಲೆ ಹೋಗ್ಯದ ಅಂತೇಳಿ ಒಳಗ ಇಷ್ಟು ಮಂದಿ ಜಿಜ್ಞಾಸಗಳು ಇರ್ತಾರಲ್ಲ, ಜಿಜ್ಞಾಸ ಅಲ್ಲಿದು ಅದೊಂದು ವಿಪರೀತ ಜ್ಞಾನಿಗಳು ಇವ್ರು. ಅದಕ್ಕೆ ಅವೇನ್ ಮಾಡಿದ, ಸಮಾಧಾನ ಆಗ್ಲಿಲ್ಲ. ಹಿಂಗಾಗಿ ಪ್ರವಚನ ಕೇಳ್ತಿದ್ದಿಲ್ಲ. ಹಿಂಗೇನ ಒಳಗ ಹುಳ ಹೊಕ್ಕು ಅಂದ್ರೆ ಯಾರು ಚಂದಾಗಿ ಪ್ರವಚನ ಕೇಳೋದಿಲ್ಲ. ಆಮೇಲೆ ಒಂದ್ ದಿವ್ಸ ತಡಿಲಿಲ್ಲ, ಕೋಲಿಗೆ ಹೋದವ್ರು. ಕೋಲಿಗೆ ಹೋದ್ಕೂಡ ಬಾರಪ್ಪ ಬಾ ಅಂತಂದ್ರು. ಮಹಾರಾಜರ ಏನ್ ನಿಮ್ ಪ್ರವಚನ ಬಹಳ ಅದ್ಭುತ ರೀ, ಬಹಳ ಸಂತೋಷ ಆಗ್ಯದ. ಖರೆ ನನಗೊಂದು ಸಂಶಯ ಅದ ರೀ. ಏನ್ ಸಂಶಯ ಅದಪ್ಪ ಅಂತ ಕೇಳಿದ್ರಂತವ್ರು.
ಏನಿಲ್ರಿ, ಇಷ್ಟೆಲ್ಲ ವೈರಾಗ್ಯದ ನಿರೂಪಣೆ ಮಾಡ್ತೀರಿ, ದೇಹದ ಮೇಲೆ ಮೋಹ ಇರಬಾರ್ದು ಅಂತ ಹೇಳ್ತೀರಿ, ದೇಹ ಸುಂದರತೆಯು ಶಾಶ್ವತ ಅಲ್ಲ ಅಂತ ಹೇಳ್ತೀರಿ, ಮತ್ತೆ ಈ ಕನ್ನಡಿ ಯಾಕೆ ಇಡ್ತೀರಿ, ಅದ್ನ್ಯಾಕೆ ನೋಡ್ಕೊಂಡು ಬರ್ತೀರಿ ಅಂತ ಕೇಳಿದಂತವ. ಕರೆ ಬಿಡು, ಕೇಳ್ಬೇಕು, ಮತ್ತೀಗ ಅನ್ಸಿದ್ದೆಲ್ಲ ಕೇಳಬೇಕು. ಮತ್ತೆ ಕೇಳಿದ ಕೂಡ ಅವ್ರು ಹೇಳಿದ್ರಂತ, ನೋಡಪ್ಪ ಇದು ಶರೀರ ಅದ, ನಂದು ನಿನಗತ್ತೇನೆ ಶರೀರ ಅದ, ನಾ ಏನು ಬೇರೆ ಇಲ್ಲ. ಈ ಶರೀರಕ್ಕೆ 9 ರಂಧ್ರಗಳವ, 9 ರಂಧ್ರದಿಂದ ಹೊಲಸ ಒಳಗಿನ ಹೊಲಸೆಲ್ಲ ಹೊರಗೆ ಬರ್ತಿರ್ತಾವ. ಮತ್ ಈ ಕಣ್ಣಾಗ ಪಿಚ್ಚು ಬಂದು, ಮೂಗನ್ಯಾಗ ಬಾಯಾಗ ಇಲ್ಲಿ ದಾವಡಿ ಕಾಟುವಕ ಇವೆಲ್ಲ ಇದು ಆಗಿ ಕೆಟ್ಟ ಹೊಲಸನ ಕಾಣಿಸ್ಲಿಕ್ಕತ್ತೆ. ಆ ಹೊಲಸು ಮೂತಿ ತಗೊಂಡ್ ಬಂದ್ ನಿಮ್ ಮುಂದ್ ಕೂತ್ರ ನೀವ್ ಅಂತೀರಿ, ಏನ್ ನಾರ್ಲಿಕ್ಕತ್ತಾರ, ಕೆಟ್ಟ ಹೊಲಸು ಮೂತಿ ಮಾಡ್ಕೊಂಡು ಮೂತಿ ತೊಳ್ಕೊಂಡ್ ಬರಬಾರ್ದಂತ ಅಂತೀರಿಲ್ ನೀವು. ಮತ್ತೆ ನಿಮ್ಮ ಮುಂದೆ ನಿಮಗೆ ತೊಂದರೆ ಆಗಬಾರ್ದು, ನಿಮಗೆ ಏನಪ್ಪಾ ಅಂದ್ರೆ ಅದರಿಂದ ಇದು ಆಗಬಾರ್ದು, ನಿಮ್ಮ ಮನಸ್ಸು ನಾನು ನೋಡಿದ ಕೂಡ ಪ್ರಸನ್ನ ಆಗ್ಬೇಕಂತೇಳಿ ಇವನ್ನೆಲ್ಲ ಮಾಡ್ಕೋಬೇಕಾಗ್ತದಪ್ಪ ಅಂತ ತಿಳಿಸಿ ಹೇಳಿದ್ರಂತೆ. ಅದಕ್ಕೆ ಇದು ಹೆಂಗಿರ್ಬೇಕಂದ್ರ ಶೌಚ ಒಳಗೂ ಹೊರಗೂ ಸಾಕಷ್ಟು ಶುದ್ಧವಾಗಿರ್ಬೇಕು. ಎರಡನೇದ್ದು ಸಂತೋಷ ಅದೊಂದು ಇದಿರ್ಬೇಕು ನಿಯಮದೊಳಗೆ. ಸಾಧಕ ಹೆಂಗಿರ್ಬೇಕು, ಕೆಟ್ಟ ಮುತ್ತಿ ಮಾಡ್ಕೊಂಡು ಕೂತ್ರೆ ನಾಮಸ್ಮರಣಿ ಅಂತ ತಲೆ ಮಾಡ್ತಾನೆ ಹೇಳ್ರಿ ನೀವು. ಅದಕ್ಕೆ ಲೌಕಿಕ ವಿಚಾರಗಳಲ್ಲಿ ಎಷ್ಟು ಬೇಕ ಅಷ್ಟೇ ಸಂತುಷ್ಟ ಆಗ್ಬೇಕು. ಇದು ಸಂತೋಷ. ಲೌಕಿಕ ವಿಷಯದಾಗ ಒಂದು ಹುಯ್ ಅಂತೇಳಿ ಹಾರ್ಟ್ ಅಟ್ಯಾಕ್ ಆಗಂಗ ಸಂತೋಷ ಆಗೋದು, ಇಲ್ಲಿ ಕೆಟ್ಟ ಮೂತಿ ಮಾಡ್ಕೊಂಡು ಜೋರು ಮೂತಿ ಹಾಕೊಂಡು ಕೂಡುದು, ಹಿಂಗ ಆಗಬಾರ್ದು. ಯಾವಾಗಲೂ ಸ್ಥಿತಪ್ರಜ್ಞದ ಕತೆ, ಎಲ್ಲಕ್ಕೂ ಅದಕ್ಕೂ ಸಂತೋಷ, ಇದಕ್ಕೂ ಸಂತೋಷ. ಲೌಕಿಕದ ಬಗ್ಗೆ ಬಹಳ ಹಚ್ಕೊಂಡಿರ್ಬಾರ್ದು ಸಾಧಕ ಸಂಸಾರಿಕದೊಳಗೆ ಬಹಳ ಒಳಗೆ ಹೊಕ್ಕಿರಬಾರ್ದು. ಸಂಸಾರದೊಳಗೆ ಇರಬೇಕು, ಇರದಿರಬೇಕು, ಇದ್ರೂ ಇರ್ಲಾರ್ದಂಗ ಭಗವಂತನ ಪ್ರಾಪ್ತಿಯ ಚಿಂತನದೊಳಗೆ ಅವ ಇರಬೇಕು ಅನ್ನುವಂತ ಮಾತು ಬರ್ತದ. ಇದು ತಪಸ್ಸು ಅಂದ್ರೇನು? ಮೈ, ಮನಸ್ಸು, ಮಾತು. ಈ ಶರೀರ, ಮನಸ್ಸ ಮತ್ತು ಮಾತು ಇವು ನಿಯಮಿತವಾಗಿರ್ಬೇಕು. ಸಿಕ್ಕಾಪಟ್ಟೆ ನಮಗತ್ತೆ ಮೈನು ಇರಬಾರ್ದಂತಾರೋ, ಏನ್ ಮಾಡೋದು, ನಮ್ ಕಾಲ್ ಬ್ಯಾನೇವ, ಹಿಂಗಾಗಿ ಮೈ ಬಂದದ, ಅದಕ್ಕೆ ಇನ್ನೇನ್ ಮಾಡೋದು. ಇನ್ನು ಮನಸ್ಸನ್ನು ಹೊಲಸಾಗಿರಬಾರ್ದು. ಮನಸ್ಸ ಮಲಿನಗೊಳಿಸ್ಕೋದಕ್ಕೆ ಪ್ರಯತ್ನ ಮಾಡಬಾರ್ದು. ಅಂತ ವಾತಾವರಣದಾಗೂ ಸಹಿತ ಅವು ಸಾಧಕಿರಬಾರ್ದು, ನಾಮ ಸಾಧನೆ ಮಾಡೋ. ಇನ್ನು ಮಾತು ಹೆಂಗಿರ್ಬೇಕಂದ್ರೆ ಅತಿ ಮಿತವಾಗಿರಬೇಕು, ಹಿತವಾಗಿರಬೇಕು. ತುಕಾರಾಮ್ ಮಹಾರಾಜರು ಒಂದ್ ಕಡೆ ಹೇಳ್ತಾರ, ಅಮೃತ ಹೇ ಮುಖೇ ಸ್ರವತಸಿ ಅಂತ. ಏನಪ್ಪ ಆ ಸಂತರ ಮುಖದಿಂದ ಬರುವಂತ ಮಾತು ಹೆಂಗಿರ್ತಾವ ಅಂದ್ರ ಅಮೃತನೇ ಸುರಿಲಿಕ್ಕತ್ತನು ಅಂತ. ಹಂಗ ಅಗ್ದಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು, ಮಹಾತ್ಮರ ಹೌದನಬೇಕು. ಅಂತ ಮಾತು ಮಾತಾಡ್ಬೇಕು. ಸುಮ್ನೆ ಗೋಳು ಮಾತಾಡ್ಕೋತ ಕೊಡಬಾರ್ದು ಒಂದು ಒಂದೇದ್ದು. ಇನ್ನು ಶೌಚ ಅಂತ ತಪಸ್ಸು ಆತು. ಸ್ವಾಧ್ಯಾಯ, ಒಳ್ಳೆ ಅದ್ವೈತ ಗ್ರಂಥಗಳನ್ನ ಆ ಸಾಧಕ ಓದಬೇಕು, ಓದಿದ್ದನ್ನು ಮನನ ಮಾಡಬೇಕು, ಮನನ ಮಾಡಿದ್ದನ್ನು ನಿಧಿದಾಸಕ್ಕೂ ಹಚ್ಕೋಬೇಕು. ಅವನು ತನ್ನ ರಕ್ತಗತ ಮಾಡ್ಕೋಬೇಕಂತಾರ. ತತ್ವ ವಿಚಾರಗಳನ್ನ ರಕ್ತಗತ ಮಾಡ್ಕೋಬೇಕು. ಕೇಳಿಬಿಡ್ತೀಯನೋ, ಕೇಳಿಬಿಡಬಾರ್ದು, ಕೇಳಿದ್ದನ್ನು ಮನನ ಮಾಡ್ಬೇಕಂತ ರಕ್ತಗತ ಮಾಡ್ಕೋ. ಇನ್ನು ಈಶ್ವರ ಪ್ರಣಿಧಾನ ಅಂದ್ರ ತಾ ಮಾಡುವ ಎಲ್ಲಾ ಕರ್ಮದ ಫಲಗಳನ್ನ ಆ ಸದ್ಗುರುನಾಥಗ ಅರ್ಪಣಾ ಮಾಡಬೇಕು. ಇದು ಯಮ ನಿಯಮ. ಇನ್ನ ಹೇಳ್ತಾರ ಮಾನಸಿಕ ಸಾಮರಸ್ಯ ಅಂತ. ಮಾನಸಿಕ ಸಾಮರಸ್ಯವನ್ನ ಆ ನಾಮ ಸಾಧನ ಮಾಡವ ಆ ಮನಸ್ಸಿನ ಜೋಡಿ ಹೊಂದಾಣಿಕೆ ಮಾಡ್ಕೋಬೇಕಂತಾರ ಅವರು. ಯಾಕಂದ್ರ ಯಾರು ಏಕಾಏಕಿ ಈ ಆಧ್ಯಾತ್ಮಿಕ ಸಾಧನದೊಳಗೆ ಒಮ್ಮೆ ಏನಪ್ಪಾ ಅಂದ್ರೆ ಆತ್ಮ ಸಾಕ್ಷಾತ್ಕಾರಿ ಇನ್ನೂ ತನಕ ಹಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತಾರ. ಅದಕ್ಕೊಂದು ಸಮಯ ಬರೋ ತನಕ ತ್ರಾಸ ಮಾಡ್ಕೊಳ್ಳಾರ್ದ, ಆಮೇಲೆ ಸಹನೆ ಮೀರ್ಲಾರ್ದ ಅದನ್ನ ಮಾಡ್ಕೋತ ಹೋಗ್ಬೇಕು. ಇವತ್ತು ಮಾಡ್ಲಿಕ್ಕತ್ತಿ ನಾಳೆ ನಮಗೆ ಯಾಕೋ ಏನು ಕಾಡ್ಸವಲ್ತ್ರಿ ಅಂತಂದ್ರೆ ಏನು ಉಪಯೋಗ? ಅದು ಮಾಡ್ಬೇಕು ಪೂರ್ಣ. ಎಷ್ಟಂದ್ರ ಮಾಡಿ ಒಂದು ಸಮಯ ಬರ್ತದ. ಯಾಕಂದ್ರ ಒಂದು ನಾಮಸ್ಮರಣೆ ನಾವು ಮಾಡಿದೇವಂದ್ರ ಅದು ನಮ್ಮ ಪುಣ್ಯದ ಇದ್ರೊಳಗೆ ಒಂದು ಲಾಭದ ಗಂಟನೆಗೆ ಬರುದು. ಐಸಾ ಲಾಭ ಬಾಂಧಾ ಘಾಟಿ ಅಂತ ತುಕಾರಾಮ್ ಮಹಾರಾಜರು ಅಂತಾರ. ನಾಮದ ಲಾಭ ಡಿಪಾಸಿಟ್ ಮಾಡಿದಂಗ ಅದ. ಇವತ್ತು ಒಂದೇ ನಾಮಸ್ಮರಣೆ ಮಾಡಿದ್ರೆ ಡಿಪಾಸಿಟ್. ಮಹಾಸ್ವಾಮಿ ಚಿದಂಬರ ಒಂದು ಡಿಪಾಸಿಟ್ ಆತೆ, ಮತ್ತ ಚಿದಂಬರ ಮತ್ತೊಂದು, ಚಿದಂಬರ ಹಿಂಗ ಎಷ್ಟು ಠೇವ ಆಗ್ಬೇಕಾದ್ರೆ ನಿನಗೆ ಗೊತ್ತಾರ್ದ 13 ಕೋಟಿ ಆಗಿ ಹೋಗಿರ್ಬೇಕು. ಹಂಗ ಅದಾಗ ಏನಾಗ್ಬಿಡ್ತದ ಅಂದ್ರ ತಾನೇ ಒಂದು ಸಮಯ ಬರ್ತದ. ಅದಕ್ಕೊಂದು ಪಕ್ಕ ಸಮಯ ಬರ್ತದೆ. ಇವತ್ತು ಗಿಡ ಹಚ್ಚಿದೆ ಅಂದ ಕೂಡ ನಾಳೆ ಯಾಕೋ ಹಣ್ಣ ಆಗಿಲ್ರಿ, ಹಣ್ಣು ಆಗ್ಯಾವ ಅಂದ್ಕೊಳ್ಳಿ ಯಾಕೋ ಇನ್ನ ಹಣ್ಣೇ ಆಗಿಲ್ರಿ. ಎಲ್ಲಕ್ಕೂ ಸಮಯ ಬೇಕು.
ಇವತ್ತೆಲ್ಲನೂ ಪ್ರತಿಯೊಂದಕ್ಕೂ ಒಂದು ಸಮಯದ, ಆ ಸಮಯಕ್ಕೆ ಅದು ಫಲ ಕೊಡ್ತಿರ್ತದ. ಆ ಸಮಯ ಸಂಬಂಧ ಕಾಯ್ಬೇಕು. ಹೆಂಗ ಕಾಯ್ಬೇಕಂದ್ರ ಚಾತಕ ಪಕ್ಷಿ ಅಂತೆ ಕಾಯ್ಬೇಕು. ಚಾತಕ ಪಕ್ಷಿ ಹೆಂಗ ಕಾಯ್ತದಲ್ಲ ಹಂಗ ಭಗವಂತನ ಪ್ರಾಪ್ತಿ. ಮಮ ಚಿತ್ತ ಚಕೋರ ಚಂದ್ರ. ಬಾಳೆಕೊಂದ್ರಿ ಪಂತ್ ಮಹಾರಾಜರಂತಾರ, ಮಮ ಚಿತ್ತ ಚಕೋರ ಚಂದ್ರ, ಮಮ ಚಿತ್ತ ಚಕೋರ ಚಂದ್ರ, ಮಮ ಚಿತ್ತ ಚಕೋರ ಚಂದ್ರ, ದೇಯಿ ಭೇಟಿ ಪರಮೋದಾರ, ದೇಯಿ ಭೇಟಿ ಪರಮೋದಾರ, ಮಮ ಚಿತ್ತ चकोर चंद्र. बहुत दिन झाले भेटीसी, बहुत जण दिन झाले भेटीची, अजून किती दूर राहसी, अजून किती दूर राहसी, तुझ विण व्यर्थ पसार, देई भेटी परमोदारा, मम चित्त ಚಕೋರ ಚಂದ್ರ. ಹಿಂಗ ಮನಸ್ಸಿನ ಜೋಡಿ ಹೊಂದಾಣಿಕೆ ಮಾಡ್ಕೊಂಡ ಸದಾ ಭಗವಂತನ ಪ್ರಾಪ್ತಿಯ ಚಿಂತನದೊಳಗ ಇರುವಂಗ ಒಂದು ಮನಸ್ಸಿನ ಜೋಡಿ ಹೊಂದಾಣಿಕೆ ನಾವು ಮಾಡ್ಕೋಬೇಕು. ಹಂಗ ತವಕದಿಂದ ನಾವು ನಾಮಸ್ಮರಣೆ ಮಾಡಬೇಕು. ಇನ್ನ ಆಸನ ಸಿದ್ಧಿ ಅಂತ ನೋಡ್ರಿ. ಆಸನ ಸಿದ್ಧಿ ನಾಮಸ್ಮರಣೆ ಕೊಡ್ಬೇಕಾದ್ರೆ ಒಂದು ಆಸನ ಸಿದ್ಧಿನ ಆಗ್ಬೇಕು. ಮೊದಲು ಆಸನ ಸಿದ್ಧಿ ಆದ್ಮೇಲೆ ಮುಂದಿನ ಎಲ್ಲಾ ಸಿದ್ಧಿಗಳು ಶುರು ಆಗಬಹುದು. ಅದು ಅವ್ರವ್ರು ಇದ್ರ ಮೇಲೆ ಹೋಗ್ತದ. ಆದ್ರೆ ಮೊದಲು ನಾವು ಯಾವ ಆಸನ ಆರಿಸ್ಕೋಬೇಕಂದ್ರ ಸ್ಥಿರ ಸುಖಮಾಸನಂ ಅಂತ, ಸ್ಥಿರವಾಗಿ ಕೂಡುವಂತ ಸುಖಾಸನವನ್ನ, ಯಾವ ಭಂಗಿಯೊಳಗೆ ನೀ ಕೂತ್ರ ಬಹಳಷ್ಟು ಸ್ಥಿರವಾಗಿ ಕೂಡ್ತಿಲ್ಲ ಅಂತ ಆಸನವನ್ನ ನೀನು ಆರಿಸ್ಕೋಬೇಕು. ಆರಿಸ್ಕೊಂಡ ನೀನು ಕೂತ ಅಭ್ಯಾಸ ಮಾಡ್ಬೇಕು. ಇನ್ನು ಒಬ್ಬರೊಬ್ಬರು ಕೇಳ್ತಾರೆ, ಹಿಂಗ ಅನಸ್ಕೊಂಡು ಕೂತ್ರ ನಡೀದಿಲ್ಲನ್ರಿ? ನಡೀತದ. ವಾಡಿಗೆ ಅನಸ್ಕೊಂಡು ಕೂತ್ ಧ್ಯಾನ ಮಾಡಿದ್ರೆ ನಡೀತದ. ಆದ್ರೆ ಧ್ಯಾನ ಆಗ್ತದ ಗೊತ್ತಿಲ್ಲ, ನಿದ್ದೆ ಮಾತ್ರ ಗ್ಯಾರಂಟಿ ಆಗ್ತದಂತ ಇರ್ಲಿ. ಇನ್ನ ಬರೇ ಕೂತು ಕೂಡಲೇ ಒಮ್ಮೆ ನಾಮಸ್ಮರಣೆ ಶುರು ಮಾಡಬಾರ್ದು. ಎಲ್ಲರಿಗಾಗಿ ಪ್ರಾರ್ಥಿಸ್ಬೇಕಂತಾರ. ಜಗತ್ತಿನ ಪ್ರತಿಯೊಂದು ಜೀವಿಯು ಸಹಿತ ಏನಪ್ಪಾ ಅಂದ್ರೆ ಈ ಭಗವಂತನ ಪ್ರಾಪ್ತಿಯ ಒಂದು ಪಾತ್ರತಾ ಪಡ್ಕೊಳ್ಳಿ, ಎಲ್ಲರೂ ಆ ಭಗವಂತನವರಾಗಲಿ ಅಂತೇಳಿ ಎಲ್ಲರಿಗೂ ಅಂತ ಒಂದು ಏನಪ್ಪಾ ಅಂದ್ರ ಫಲ ಕೊಡು, ಅಂತದೊಂದು ಇದು ಕೊಡು ಅಂತೇಳಿ ಎಲ್ಲ ಇದನ್ನ ಎಲ್ಲರಿಗೂ ಕೇಳ್ಬೇಕು. ಬಹಳಷ್ಟು ಮಂದಿ ಏನ್ ಮಾಡ್ತಾರೆ, ನಾಮಸ್ಮರಣೆ ಮಾಡಿದ್ರು ಗುಪ್ತು ಮಾಡಿ ಮತ್ತೊಬ್ರು ಮುಂದೆ ಹೇಳಾರ್ದು ನಮಗೊಂದೇ ಆದ್ರೆ ಸಾಕು, ಮತ್ತೊಬ್ರು ಮಾಡ್ಲಿ ಬಿಡ್ಲಿ ನಮಗೇನ್, ಹಿಂಗಲ್ಲ. ಪ್ರತಿಯೊಬ್ರು ಏನಪ್ಪಾ ಅಂದ್ರೆ ಭಗವಂತ ಪ್ರಾಪ್ತಿಗೆ ಅರ್ಹರಾಗಬೇಕು. ಅಂತ ಒಂದು ಪಾತ್ರತಾ ಅವ್ರಿಗೆ ಬರುವಂಗ ಕೃಪಾ ಮಾಡಪ್ಪ ಭಗವಂತ ಸದ್ಗುರುನಾಥ ಅಂತ ಕೇಳ್ಕೋಬೇಕು. ಇಷ್ಟಲ್ಲದೆ ಏನ್ ಮಾಡ್ಬೇಕು, ಎಲ್ಲಾ ಈ ಸೃಷ್ಟಿಯ ಸಂಚಾಲನೆ ಮಾಡುವಂತ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳನ್ನು ಬೇಡ್ಕೋಬೇಕು. ಆಮೇಲೆ ಅಷ್ಟು ದಿಕ್ಪಾಲಕರನ್ನು ಬೇಡ್ಕೋಬೇಕು, ಸಾಧು ಸಂತರನ್ನು ಬೇಡ್ಕೋಬೇಕು, ಸದ್ಗುರುಗಳಿಗಂತರೂ ಅನನ್ಯವಾಗಿ ಬೇಡ್ಕೋಬೇಕು. ಇಷ್ಟಾಗಿ ನೀ ಕೂತ ಭೂಮಿ ಏನದಲ್ಲ, ಭೂಮಿ ತಾಯಿಗೆ ಬೇಡ್ಕೋಬೇಕು. ತಾಯಿ ನಿನ್ನ ಮೇಲೆ ಕೂತಿದಿ, ನಾನು ನನ್ನ ಗುರುವಿನ ಒಂದು ಕೃಪೆಗಾಗಿ ನಾನು ನಾಮಸ್ಮರಣೆ ಮಾಡ್ಲಿಕ್ಕತ್ತೀನಿ, ನೀ ನನಗ ಸಹಾಯ ಮಾಡು ಅಂದಾಗ ಆ ಭೂಮಿ ಸಹಿತ ನಾಮಸ್ಮರಣೆ ಮಾಡೋ ಸಹಾಯ ಮಾಡ್ದ ಅನ್ನುವಂಥದ್ದು ಒಂದು ಈ ನಾಮ ಸಾಧನೆ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾನು ಹೇಳಿಕತ್ತೀನಿ. ನಾ ಹೇಳಿಕತ್ನಂದ್ರೇನು ಅವ್ರು ಹೇಳ್ಯಾರ, ಅದನ್ನ ಸ್ವಲ್ಪ ಹೇಳಿಕತ್ತೀನಿ. ಇದು ಗೊತ್ತಿರ್ಲಿ ಅಂತ ನಮ್ಮೆಲ್ಲ ಸಾಧಕರಿಗೆ ಗೊತ್ತಿರ್ಲಿ. ಇನ್ನು ಪ್ರಾಣಾಯಾಮದ ಮಹತ್ವ, ನಾಮಸ್ಮರಣೆ ಕೂಡಕ್ಕಿಂತ ಮೊದಲು ಒಂದು 5 ಪ್ರಾಣಾಯಾಮ ಮಾಡ್ಬೇಕಂತಾರೆ. ಪ್ರಾಣಾಯಾಮ ಅಂದ್ರೆ ಇದು ಅಂತಲ್ಲ, ಇದನ್ನೇ ಮಾಡ್ರಿ. ಅದಕ್ಕಿಂತ ಸುಮ್ಮ ಕೂತ್ಕೊಂಡ 2 ಹಳ್ಳಿಲ ಉಸಿರು ಒಮ್ಮೆ ಫುಲ್ ತಗೋರಿ, ಸಾವಕಾಶ ಬಿಡ್ರಿ, ಫುಲ್ ತಗೋರಿ, ಸಾವಕಾಶ ಬಿಡ್ರಿ. ಹಿಂಗೊಂದು 5 ಸರಿ ಮಾಡಿದ್ರೆ ಏನಾಗ್ತದ, ನಾಮಸ್ಮರಣೆ ಮಾಡುವತ್ನ್ಯಾಗ ಅದೇನಂತಾರ ಪರಾಪಶಂತಿ ಮಧ್ಯಮ ವೈಖರಿ 4 ವಾಣಿ ಒಳಗ ಆ ನಾಮಸ್ಮರಣೆ ಅಗದಿ ಸರಳವಾಗಿ ಏನಪ್ಪಾ ಅಂದ್ರೆ ಅದು ಹರಿದಾಡ್ಲಿಕ್ಕೆ ಶುರು ಮಾಡ್ತದ. ಅದಕ್ಕೆ ಪ್ರಾಣಾಯಾಮ ಮಾಡೋದು. ಇನ್ನ ನಾಮಸ್ಮರಣೆ ಕೂತಾಗ ಏನಾರೇ ಬಯಕೆಗಳು ಬಂದು ಅಂದ್ರ ಅವನ್ನೆಲ್ಲ ಆಧ್ಯಾತ್ಮಕ್ಕೆ ಹೊಂದಾಣಿಕೆ ಆಗುವಂಗ. ಅಂದ್ರೆ ಏನು, ಈಗ ಕಿವಿಗಳಿಗೆ ಪ್ರಾರ್ಥನಾ, ಭಗವಂತ ಸದ್ಗುರಿಗೆ ಪ್ರಾರ್ಥನಾ ಮಾಡಬೇಕು. ಚಲೋ ಕೇಳಂಗಾಗಲಿ ಕಿವಿ, ಕಣ್ಣು ಚಲೋದನ್ನೇ ನೋಡ್ಲಿ, ಬಾಯಿ ಚಲೋದನ್ನೇ ಅಂದ್ರೆ ಏನು ಸಾತ್ವಿಕ ಆಹಾರವನ್ನೇ ಉಣ್ಲಿ, ಇಂದ್ರಿಯಗಳು ನಾಲಿಗೆ ಇವೆಲ್ಲ ಇದ್ರ ಬಗ್ಗೆ ಇದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೇನವಲ್ಲ ಇವೆಲ್ಲ ಸರಿಯಾಗಿ ಏನಪ್ಪಾ ಅಂದ್ರೆ ಭಗವಂತನ ಸಂಬಂಧ ಯೋಗ್ಯ ಆಗಂಗ, ಅದಕ್ಕೆ ಅನುಕೂಲ ಆಗಂಗ ಇದು ಆಗ್ಲಿ ಅಂತೇಳಿ ಬೇಡ್ಕೋಬೇಕು. ಇನ್ನ ನಮ್ಮ ಶರೀರದೊಳಗೆ ಭಗವಂತನ ವಸ್ತಿ ಎಲ್ಲಿ ಅದ ಇದು ಅಂತ ತಿಳ್ಕೋಬೇಕು ನಾಮಸ್ಮರಣೆ ಮಾಡೋದು.
ಶರೀರದೊಳಗೆ ಈ ಶರೀರನೇ ಒಂದು ಮಂದಿರ ಅಂತ ತಿಳ್ಕೊಡಿ ನಾವು. ನಮ್ಮ ಶರೀರನೇ ಒಂದು ಇದೇ ಒಂದು ಕ್ಷೇತ್ರ. ಈ ಕ್ಷೇತ್ರದೊಳಗೆ ಹೃದಯ ಅನ್ನುವಂಥದ್ದು ಗರ್ಭಗುಡಿ ಅದ. ಆ ಗರ್ಭಗುಡಿಯೊಳಗೆ ನಿನ್ನ ಇಷ್ಟ ದೇವರಾನು ಇದ್ದಾನೆ, ನಿನ್ನ ಸದ್ಗುರು ಇದ್ದಾನೆ, ನಿನ್ನ ಮಹಾಸ್ವಾಮಿನೂ ಅಲ್ಲಿದ್ದಾನ, ನೀನು ಅವನ ಮುಂದೆ ಅಲ್ಲಿ ಕೂತಿ ನಿಮ್ಮಿಬ್ಬರ ಮಿಲನ ಮಾಡುವಂತ ಸ್ಥಿತಿ ಏನದಲ್ಲ ಅದು ಹೃದಯದ ಒಂದು ಇದ್ರೊಳಗದ. ಅಲ್ಲಿ ನೀನು ಅದ್ರ ಮೇಲೆ ಲಕ್ಷ್ಯ ಇಟ್ಟು ಧ್ಯಾನ ಮಾಡು ಅಂತಾರೆ. ಇನ್ನು ಧ್ಯಾನ ಮಾಡೋದು ಹೆಂಗ ಅಂತಂದ್ರ ಸದ್ಗುರುನಾಥನ ರೂಪವನ್ನು ಕಣ್ಣು ಮುಂದೆ ತಗೊಂಡ ರೂಪ ಮನಿ ಆಠವಾವೆ ಅಂತ म्हणून नामस्मरण करावे, रूप मनी आठवावे, तिसरी भक्तीचे जाणावे, तिसरी ಭಕ್ತಿ ಸ್ವಭಾವೇ ನಿರೂಪಿಲಿ ಅಂತ ಸಮರ್ಥ ನಾಮಸ್ಮರಣೆ ಭಕ್ತಿಯೊಳಗೆ ಕೊನೆ ಓವಿಯನ್ನು ಹೇಳ್ತಾರ. ಅದ್ರ ಬಗ್ಗೆ ತಿಳ್ಕೊಂಡು ನನಗನ್ಸಿ ಮಟ್ಟಿಗೆ ಇಷ್ಟೆಲ್ಲ ಪೂರ್ವ ತಯಾರಿ ನಾಮಸ್ಮರಣೆ ಮಾಡೋರು ಅಂತ ಸಾಧಕರು ತಿಳ್ಕೋದು ಬಹಳ ಮುಖ್ಯದ ಅಂತ ಅನಿಸ್ತದ. ಸಮಯ ಇವತ್ತ ಈ ಒಂದು ಇಷ್ಟಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಇತ್ತು. ಯಾಕಂದ್ರೆ ಕೀರ್ತನ ಭಕ್ತಿ ಮಹತ್ವ ಹೇಳಿದ ಮೇಲೆ ಸ್ಮರಣ ದೇವಾಚೆ ಕರಾವೆ, ಅಖಂಡ ನಾಮ ಜಪತ ಜಾವೆ, ನಾಮಸ್ಮರಣೆ ಪಾವಾವೆ ಸಮಾಧಾನ ಅಂತಂದಾರ. ಈ ಓವಿಗಳು 25 ಓವಿ ಮುಂದಿನ ವಾರ ಸತ್ಸಂಗದಾಗ ಇವೆಲ್ಲ ಕವರ್ ಆಗ್ತಾವ. ಅದಕ್ಕೆ ಭಗವಂತನ ನಾಮಸ್ಮರಣೆ, ಗುರುನಾಥ ಕೊಟ್ಟಂತ ಆ ಸಬೀಜ ನಾಮದ ಸ್ಮರಣೆ, ಆ ಮಹಾಸ್ವಾಮಿಯ ನಾಮಸ್ಮರಣೆಯನ್ನು ನಾವು ಮಾಡಬೇಕಾದ್ರೆ ಕೆಲವೊಂದು ನಾಮ ಸಾಧಕರಿಗೆ ಒಂದು ಪಾತ್ರತಾದ ಕೆಲವೊಂದು ನಿಯಮಗಳ ಅವ ನಿಯಮಗಳನ್ನು ಪಾಲಿಸಿ ನಾವು ಮಾಡಿದೇವು ಅಂದ್ರೆ ಅದೊಂದು ಯೋಗ್ಯ ರೀತಿಯಿಂದ ನಾಮ ಸಾಧನೆ ಒಳಗೆ ಭಗವಂತನವರೆಗೆ ನಾವು ಎಷ್ಟು ಬೇಕು ಅಷ್ಟು ನಾವು ಲಘುನೇ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯದ. ಅಂಥ ಒಂದು ನಾಮಸ್ಮರಣೆ ಮಾಡುವಂತಹ ಭಾವ, ಶ್ರದ್ಧಾ, ಕಟ್ಟಿನಿಂದ, ನಿಷ್ಠೆಯಿಂದ, ಇವನ್ನೆಲ್ಲ ನಿಟ್ಟಿನಿಂದ ಇವನ್ನೆಲ್ಲ ನಾಮಸ್ಮರಣೆ ಮಾಡುವಂಥದ್ದು ನಮ್ದಾಗ್ಲಿ. ಅವನು ಯಾವಾಗ ಮಾಡಬೇಕು, ನಿತ್ಯ ನೇಮ, ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಳಿ, ನಾಮಸ್ಮರಣ ಸರ್ವಕಾಳಿ ಕರಿತ ಜಾವಿ ಅಂತೇಳಿ ಮುಂದಿನ ಓವಿಯೊಳಗೆ ಯಾವ್ಯಾವ ಸಮಯದೊಳಗೂ ಮಾಡ್ಲಿಕ್ಕೂ ಬರ್ತದ, ಮಾಡಬೇಕು ಅನ್ನುವಂಥ ಮಾತ ಈ ಸಮಾಜದೊಳಗೆ ಸಮರ್ಥ ಹೇಳ್ತಾರ. ಅದನ್ನು ನಾವು ನೀವುಗಳೆಲ್ಲ ಮುಂದಿನ ಸತ್ಸಂಗದೊಳಗೆ ಚಿಂತನಾ ಮಾಡೋಣ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು विराम ಕೊಡ್ತೀನಿ. आकल्प ऐश्वावे तयाकुळा माझ्या सकळा हरीच्या दासा, कल्पनेची बाधा न हो कोण काळी, ही संत मंडळी सुखी असो, अहंकाराच्या वारा न लागो रासा, माझा विष्णुदासा भाविकासी, नामा म्हणेतया असावे कल्याण, जामुक निधान पांडुरंग, पुंडली कवरदार विठ्ठल, पार्वती पतेश्वर महादेव, राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने, औदुंबर सदावास चिदंबर नमोस्तुते. अगडे आनंदवन ग्रह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. जय चिदंबरा. जय श्री राम. ಈ ವಿಷಯದ ಉಪನ್ಯಾಸದಲ್ಲಿ ಶ್ರೀಯುತ ಶಂಕರವರು ಸಾಕಷ್ಟು ವಿಚಾರಗಳನ್ನು ನಮಗೆಲ್ಲ ತಿಳಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾಮಸ್ಮರಣೆ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ದೃಷ್ಟಾಂತಗಳನ್ನು ಉದಾಹರಣೆಗಳನ್ನು ತಿಳಿಸಿದ್ದಾರೆ. ಮುಖ್ಯವಾಗಿ ಕೆಲವು ಮಂದಿ ಹೇಳ್ತಿರ್ತಾರೆ ನಾಮಸ್ಮರಣೆ ಮಾಡೋದ್ರಿಂದ ಏನ್ ದೇವ್ರಿಗೆ ಒಳ್ಳೇದಾಗುತ್ತಾನೋ. ದೇವರಿಗೆ ಒಳ್ಳೇದನ್ನು ಮಾಡ್ಲಿಕ್ಕೆ ನಾವ್ಯಾರು? ನಮ್ಮೆಲ್ಲರ ಒಳಿತಿಗಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡ್ಬೇಕು ವಿನಃ ದೇವರಿಗೆ ಒಳ್ಳೇದ ಮಾಡ್ಲಿಕ್ಕೆ ಅವನಕ್ಕಿಂತ ಹೆಚ್ಚಿನವರೇನು ಅನ್ನುವಂತ ಭಾವ ನಮ್ಗೆಲ್ಲ ಬಂದು ಓದುತ್ತಾ ಇದೆ. ಸೊ ಆ ದೃಷ್ಟಿಯಲ್ಲಿ ಭಗವಂತನ ನಾಮಸ್ಮರಣೆ ಸದಾ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ನಮ್ಮ ಈ ಲೌಕಿಕ ಜೀವನದಲ್ಲಿನೂ ಕೂಡ ಸುಖವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಜೀವಹತ್ಯೆ ಅಂತಕ್ಕಂಥ ಒಂದು ಪದವನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗಿದೆ. ಜೀವಹತ್ಯೆ ಅಂತಕ್ಕಂಥದ್ದು ಕೆಲವರು ಅತಿ ಸುಲಲಿತವಾಗಿ ಮಾಡತಕ್ಕಂಥ ಜನನ್ನು ಕೂಡ ಸಮಾಜದಲ್ಲಿ ಕಾಣ್ತೀವಿ. ಆದ್ರೆ ಸ್ವಾತಂತ್ರ್ಯ ಹೋರಾಟಗಾರ ಇರತಕ್ಕಂಥ ಭಗತ್ ಸಿಂಗ್ ಅವರು ಒಂದ್ ಕಡೆ ಹೇಳ್ತಾರ, ವ್ಯಕ್ತಿಯನ್ನ ಕೊಲ್ಲುವುದು ಸುಲಭ, ಆದ್ರೆ ಆತನ ಆಲೋಚನೆಗಳನ್ನ ಕೊಲ್ಲುವುದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಶ್ರೇಷ್ಠತಮವಾಗಿರ್ತಕ್ಕಂಥ ಒಂದು ಮಾತನ್ನ ಭಗತ್ ಸಿಂಗ್ ಅವರು ಹೇಳ್ತಾರೆ. ವ್ಯಕ್ತಿಯನ್ನ ಕೊಲ್ಲುವುದು ಬಹಳ ಸುಲಭ, ಆದ್ರೆ ಆತನಲ್ಲಿರ್ತಕ್ಕಂಥ ವಿಚಾರಗಳು ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ ಬಿಟ್ಟಿರ್ತದ ಅಂತಕ್ಕಂಥ ವಿಚಾರ. ಸೊ ಆ ದೃಷ್ಟಿಯಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ನಾಮಸ್ಮರಣೆ ಈ ಭೂಲೋಕದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ನಾವು ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥ ಪೂರ್ವಕ ಅನೇಕ ವಿಚಾರಗಳನ್ನು ಈ ದಿನದ ಶ್ರೀ ಶೇಷಾಚಲ ಸತ್ಸಂಗದಲ್ಲಿ ಶ್ರೀಯುತ ಅನಂತರಾವ್ ಶಂಕರರಾವ್ ಅನಂತರವರು ಶ್ರೀ ಕ್ಷೇತ್ರ ಕುಪ್ಪಗಡ್ಡಿ ಅವರು ನಮಗೆಲ್ಲ ದಯಪಾಲಿಸಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಶ್ರೀ ಮಠದ ಪರವಾಗಿ ಹಾಗೂ ಎಲ್ಲ
ಕೇಳುಗರ ಪರವಾಗಿ ಅನಂತ ಕೋಟಿ ದೀರ್ಘದ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶಿವಟೋಳಿಗಳ ಅಭಿನಂದನೆಗಳನ್ನು ಸಲ್ಲಿಸಿ ಈ ದಿನದ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮವನ್ನ ಇಲ್ಲಿಗೆ ಸುಸಂಪನ್ನಗೊಳಿಸ್ತಾ ಇದ್ದೀವಿ.